ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದು ಒಂದು ಜ್ಞಾನ ಸಂಗಮ ಹಾಗೂ ಇದು ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೊಂದು ನಿಲ್ದಾಣವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ನಿಮಗೆಲ್ಲರಿಗೂ ಕೂಡ ನಿಮ್ಮದೇ ಆದಂತಹ KPSC ಕನ್ನಡ ದೀಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಮಂಜುನಾಥ. ಈಗಾಗಲೇ ನಾನು ಈ ಒಂದು ಚಾನಲ್ನಲ್ಲಿ 2 ಅನ್ಯದೇಶೀಯ ಪದಗಳು ಹಾಗೂ ವರ್ಣಮಾಲೆ ಕುರಿತಾದಂತಹ ವಿಡಿಯೋಗಳನ್ನು ನಾನು ಮಾಡಿದ್ದೇನೆ. ಆ ಕುರಿತು ಓದುವ ವಿಡಿಯೋಗಳನ್ನು ವೀಕ್ಷಕರಿಂದ ಸ್ಪರ್ಧಾರ್ಥಿಗಳಿಂದ ಅತ್ಯುತ್ತಮವಾದಂತಹ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಾಗೆ ಒಂದು ವಿಚಾರ ತಮಗೆ ಹೇಳಬೇಕು ಅಂತಂದರೆ, ಸುಮಾರು 40,000 ಜನಗಳಿಗೆ ಇದು ತಲುಪಿದ್ರೂ ಕೂಡ ಸಬ್ಸ್ಕ್ರಿಪ್ಷನ್ ಕಡಿಮೆ ಆಗಿದೆ. ಅಂದರೆ ಕೇವಲ ವಿಡಿಯೋನ ವೀಕ್ಷಿಸ್ತಾ ಇದ್ದೀರಿ, ಆದರೆ ಸಬ್ಸ್ಕ್ರಿಪ್ಷನನ್ನು ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಇದಕ್ಕೆ ತಾವು ಯಾವುದೇ ಹಣಕಾಸಿನ ಖರ್ಚು ಏನೂ ಆಗೋದಿಲ್ಲ, ಯಾವುದೇ ಹಣ ಕಟ್ ಕೂಡ ಆಗೋದಿಲ್ಲ ತಮಗೆ. ಉಚಿತವಾಗಿ ನಿಮಗೆ ಈ ಒಂದು ವಿಚಾರಗಳು, ಪರೀಕ್ಷೆಗೆ ಬೇಕಾದಂತಹ ಎಲ್ಲ ಅಧ್ಯಯನ ಸಾಮಗ್ರಿಗಳು ಲಭ್ಯವಾಗ್ತಾ ಇರೋದ್ರಿಂದ ನೀವು ಈ ಒಂದು ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಬಂಧು ವಲಯದಲ್ಲಿ, ವಿದ್ಯಾರ್ಥಿಗಳ ವಲಯದಲ್ಲಿ, ಸ್ನೇಹಿತರ ವಲಯದಲ್ಲಿ ಇದನ್ನು ಹೆಚ್ಚು ಹಂಚಿಕೆಯನ್ನು ಮಾಡ್ತಾ ಹೋಗಿ ಅಂತ ನಾನು ಕೇಳ್ಕೊಳ್ತೇನೆ. ಇವತ್ತಿನ ವಿಚಾರಕ್ಕೆ ಬರೋಣಾದರೆ, ನಮ್ಮ ಒಂದಷ್ಟು ವಿದ್ಯಾರ್ಥಿಗಳು ನನಗೆ ಕೇಳಿದ್ದು ಏನು, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮಾಡಿಕೊಡಿ ಅಂತ ಕೇಳಿದ್ರು. ಆ ಕುರಿತು ನಿಮ್ಮೆಲ್ಲರ ಒಂದು ಅಭಿಪ್ರಾಯಕ್ಕೆ ನಾನು ಮನ್ನಣೆಯನ್ನು ನೀಡಬೇಕಾಗಿದ್ದು, ಆ ಕುರಿತು ಇವತ್ತಿನ ತರಗತಿಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಮೊದಲನೇ ಭಾಗವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಒಂದು ಸಾಹಿತ್ಯ ಚರಿತ್ರೆಯ ಮೊದಲನೇ ಭಾಗ. ಇದರಲ್ಲಿ ನಮ್ಮ ಬಾಹ್ಯ ಸಾಹಿತ್ಯ ಚರಿತ್ರೆಯ ಆಧಾರಗಳು ಏನಿದ್ದಾವೆ, ಆ ಆಧಾರಗಳಲ್ಲಿ ಯಾವುದು ಮುಖ್ಯವಾಗುತ್ತೆ, ಇದರ ಸಾಹಿತ್ಯ ಚರಿತ್ರೆಯ ಪ್ರಮುಖ ಅಂಶಗಳು ಯಾವ್ಯಾವುದಿದ್ದಾವೆ ಅವುಗಳನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಿದ್ರೆ ಬನ್ನಿ. ಯಾಕೆಂದರೆ ಇದು FDA SDA ಪರೀಕ್ಷೆ ಅಲ್ಲದೆ ಎಲ್ಲ ರೀತಿಯ ಪರೀಕ್ಷೆಗಳು ಕೂಡ, FDA SDA, PSI, PC, ಎಲ್ಲ ಗ್ರೂಪ್ C ಎಲ್ಲ ಪರೀಕ್ಷೆಗಳಿಗೂ ಕೂಡ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂತಹದ್ದು ಬಹಳ ಮುಖ್ಯವಾದಂತಹ ವಿಷಯವಾಗಿದೆ, ಬಹಳ ಮುಖ್ಯವಾದಂತಹ ಪಠ್ಯಕ್ರಮವಾಗಿದೆ. ಯಾಕೆಂದರೆ ಈ ವಿಚಾರದಲ್ಲಿ ನಮಗೆ ಸಾಮಾನ್ಯ ಜ್ಞಾನದ ವಿಚಾರದಲ್ಲೂ ಕೂಡ, ಸಾಮಾನ್ಯ ಜ್ಞಾನದ ಒಂದು ಪತ್ರಿಕೆಯಲ್ಲೂ ಕೂಡ ಈ ಕುರಿತು ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಅದೊಂದು ಬಹಳ ಪ್ರಮುಖವಾದಂತಹ ಮತ್ತು ಎಲ್ಲ ಪರೀಕ್ಷೆಗಳು ಕೂಡ ಅಗತ್ಯವಾದಂತಹ ಒಂದು ಕಲಿಕಾಂಶ ಆಗಿದೆ ಅಂತಂದ್ಬಿಟ್ಟು ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗಾಗಿ ಈ ಕುರಿತು ಬಹಳ ನೀವು ಗಮನವಿಟ್ಟು ಈ ಒಂದು ತರಗತಿಯನ್ನು ಕೇಳ್ತಾ ಹೋಗಿ. ನೀವೊಂದು ಪೆನ್ನು ಪೇಪರ್ ತೆಗೆದಿಟ್ಕೊಂಡು ಇದನ್ನು ಪ್ರಮುಖಾಂಶಗಳನ್ನು ನೀವು ನೋಟ್ ಮಾಡ್ತಾ ಹೋದರೆ ನಿಮ್ಮ ಅಭ್ಯಾಸ ಇನ್ನಷ್ಟು ದೃಢವಾಗತ್ತೆ ಅಂತ ನಾನು ಹೇಳ್ತೇನೆ. ಬನ್ನಿ. ಹಾಗಿದ್ರೆ ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂತಹದ್ದು ಏನಿದೆ, ಅದರ ಒಂದು ಚರಿತ್ರೆ ಏನಿದೆ ಅಂತ ಅಂದ್ಬಿಟ್ಟು ನೋಡೋಣ. ನಮಗೆ ಗೊತ್ತು, ಸಾಹಿತ್ಯ ಅಂತಕ್ಕಂತಹದ್ದು ಒಂದು ಭಾಷೆ ಯಾವಾಗ ಪ್ರಾರಂಭವಾಗುತ್ತೋ ಆಗಲೇ ಅದರ ಸಾಹಿತ್ಯನೂ ಕೂಡ ಪ್ರಾರಂಭ ಆಗಿರುತ್ತೆ. ಆದರೆ ಅದಕ್ಕೆ ನಮಗೆ ಅದು ಒಂದು ಭದ್ರವಾದಂತಹ ನೆಲೆಗಟ್ಟು ಅಥವಾ ಒಂದು ಸೂಕ್ತವಾದಂತಹ ಒಂದು ದಾರಿಯಲ್ಲಿ ಸಾಗಿಲ್ಲದೆ ಇರಬಹುದು. ಆದರೆ ಸಾಹಿತ್ಯ ಅಂತಕ್ಕಂತಹದ್ದು ಭಾಷೆಯ ಉಗಮದೊಂದಿಗೇನೆ ಇದು ಕೂಡ ಪ್ರಾರಂಭವಾಗಿರುತ್ತೆ. ನಮ್ಮ ಕನ್ನಡ ಭಾಷೆಗೂ ಕೂಡ, ಸಾಹಿತ್ಯಕ್ಕೂ ಕೂಡ ಅದರದೇ ಆದಂತಹ ಒಂದು ಚರಿತ್ರೆ, ಇತಿಹಾಸ ಅಂತಕ್ಕಂತಹದ್ದು ಇದೆ. ನಮ್ಮ ಮತ್ತು ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತಹದ್ದು. ಹಾಗೆ ನೋಡೋದಾದ್ರೆ ನಮಗೆ ಈಗ ಲಭ್ಯವಿರತಕ್ಕಂತಹ ಆಧಾರಗಳ ಆಧಾರದ ಮೇಲೆ ನಾವು ನೋಡೋದಾದ್ರೆ ಕನ್ನಡ ಸಾಹಿತ್ಯಕ್ಕೆ ಸುಮಾರು 2,000 ವರ್ಷಗಳಿಗೂ ಮೇಲ್ಪಟ್ಟಂತಹ ಸುದೀರ್ಘವಾದಂತಹ ಇತಿಹಾಸ ಇರತಕ್ಕಂಥದ್ದನ್ನು ನಾವು ಗುರುತಿಸಬಹುದಾಗತ್ತೆ. ಹಾಗಾಗಿ ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಬರ್ತಕ್ಕಂತಹದ್ದು ಅಂತಂದರೆ, ಕನ್ನಡ ಸಾಹಿತ್ಯಕ್ಕೆ ಎಷ್ಟು ವರ್ಷಗಳ ಕಾಲ ಒಂದು ಇತಿಹಾಸ ಇದೆ, ಎಷ್ಟು ವರ್ಷಗಳ ಹಿಂದಿನ ಇತಿಹಾಸ ಇದೆ ಅಂತಕ್ಕಂಥ ಪ್ರಶ್ನೆ ಬರಬಹುದು. ಸುಮಾರು 2,000 ವರ್ಷಗಳಿಗೂ ಮೇಲ್ಪಟ್ಟಂತಹ ಒಂದು ಇತಿಹಾಸ ಇದೆ ಅಂತಂದ್ಬಿಟ್ಟು ನಾವು ಗುರುತಿಸಬಹುದಾಗತ್ತೆ. ಇದಾದ ನಂತರ ಈ ಒಂದು 2,000 ವರ್ಷಗಳ ಇತಿಹಾಸ ಇದೆ ಅಂತ ತಿಳ್ಕೊಂಡ್ವಿ. ಇದು ನಮ್ಮ ಭಾಷೆ ಯಾವುದರ ಮೂಲ ಅಂತ ನೋಡಿದ್ರೆ ಇದು ದ್ರಾವಿಡ ಭಾಷೆಯ ಮೂಲವನ್ನು ಹೊಂದಿರತಕ್ಕಂಥದ್ದು. ಮೂಲ ದ್ರಾವಿಡ ಭಾಷೆಗಳು ಅಂತಾನೆ ಕರಿತೇವೆ. ಅದರಲ್ಲಿ ಮೂಲ ದ್ರಾವಿಡ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು. ಮತ್ತೆ ಮೂಲ ದ್ರಾವಿಡ ಭಾಷೆಗಳು ಇನ್ನು ಯಾವ್ಯಾವುದು ಅಂತ ನೋಡೋದಾದ್ರೆ ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಮತ್ತು ತುಳು
ಈ 5 ಭಾಷೆಗಳು ಮೂಲ ದ್ರಾವಿಡ ಭಾಷೆಗಳು ಅಂತಂದು ಕರಿತೇವೆ. ನಿಮಗೆ ಇಲ್ಲೂ ಕೂಡ ಒಂದು ಪ್ರಶ್ನೆ FD ನಲ್ಲಿ ಈಗಾಗಲೇ ಕೆಲವೊಮ್ಮೆ ಕೇಳಿದರೆ, ಬೇರೆ ಬೇರೆ ಪರೀಕ್ಷೆಗಳಲ್ಲೂ ಕೂಡ ಬಂದಿದೆ. ನಿಮಗೆ ಗುಂಪಿಗೆ ಸೇರದ ಪದವನ್ನು ಆರಿಸೋದಕ್ಕೆ ಕೊಟ್ಟು ಅದರಲ್ಲಿ ಈ ದ್ರಾವಿಡ ಭಾಷೆಗಳು ಯಾವುದಾದ್ರೂ 3 ಕೊಟ್ಟು ಇನ್ನೊಂದು ಬೇರೆ ಆರ್ಯ ಭಾಷೆಗಳನ್ನು ಅಥವಾ ಉತ್ತರ ಭಾರತದ ಭಾಷೆಗಳನ್ನು ನೀಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನೀವು ಈ ದ್ರಾವಿಡ ಭಾಷೆಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನ ನೀವು ಗುರುತಿಸ್ಕೊಳ್ಬೇಕಾಗತ್ತೆ. ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಮತ್ತು ತುಳು ಮೂಲ ದ್ರಾವಿಡ ಭಾಷೆಗಳು ಅಂತಂದ್ಬಿಟ್ಟು ನಾವು ಗುರುತಿಸ್ತೇವೆ. ಇದು ನಿಮಗೆ ಗೊತ್ತಿರಲಿ. ಸೊ ಇದಾದ ನಂತರ ಇದು ಪ್ರಾಚೀನತೆಯಲ್ಲಿ, ಒಟ್ಟಾರೆಯಾಗಿ ಭಾಷಾ ಇತಿಹಾಸದ ಪ್ರಾಚೀನತೆಯಲ್ಲಿ ನೋಡೋದಾದ್ರೆ ನಮ್ಮ ಕನ್ನಡಕ್ಕೆ ನೋಡಿ ಎಂತಹ ಒಂದು ದೊಡ್ಡ ಗರಿಮೆ. ನಮಗೆ ಕನ್ನಡಕ್ಕೆ 3ನೇ ಸ್ಥಾನ ಇರ್ತಕ್ಕಂಥದ್ದು. ಪ್ರಪಂಚದ ಭಾಷೆಗಳ ಒಂದು ಇತಿಹಾಸದಲ್ಲಿ ಕನ್ನಡಕ್ಕೆ ಅದರ ಒಂದು ಪ್ರಾಚೀನತೆಯ ಆಧಾರದ ಮೇಲೆ 3ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಮೊದಲನೆಯದಾಗಿ ಸಂಸ್ಕೃತ, 2 ತಮಿಳು, 3ನೇದು ಕನ್ನಡ ಭಾಷೆ ಪಡ್ಕೊಂಡಿದೆ. ಸೊ ಇದು ಇಲ್ಲೂ ಕೂಡ ನಿಮಗೆ ಯಾವ ಒಂದು ಸ್ಥಾನವನ್ನ ಅಥವಾ ಎಷ್ಟನೇ ಸ್ಥಾನವನ್ನ ಪಡ್ಕೊಂಡಿದೆ ಅಂತ ಬರುವಂತಹ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ. ಇದಾದ ನಂತರ ಈ ಒಂದು ಸಾಹಿತ್ಯ ಚರಿತ್ರೆಯನ್ನ ನಮ್ಗೆ ಗೊತ್ತಾಯ್ತು. ಈಗ ನಮ್ಮ ಸಾಹಿತ್ಯಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ ಅಂತ ಗೊತ್ತಾಯ್ತು. ಇದನ್ನು ನಾವು ಹೇಗಪ್ಪ ಅಧ್ಯಯನ ಮಾಡೋದು? ಅದಕ್ಕೆ ಒಂದು ವಿಭಾಗ ಕ್ರಮ ಅಥವಾ ಅಧ್ಯಯನ ಕ್ರಮ ಅಂತಕ್ಕಂಥದ್ದನ್ನು ನಾವು ರೂಪಿಸ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ವಿಚಾರವನ್ನು ತಿಳ್ಕೊಳ್ಬೇಕಾದ್ರೆ ಅದನ್ನು ಹೇಗೆ ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಮುಖ್ಯವಾಗ್ತಕ್ಕಂಥದ್ದು. ಹಾಗೆ ಈ ಒಂದು ನಮ್ಮ ವ್ಯಾಕರಣವನ್ನಾಗಲಿ, ಕನ್ನಡ ಸಾಹಿತ್ಯವನ್ನಾಗಲಿ, ಅಥವಾ ನಮ್ಮ ಪರೀಕ್ಷೆಗೆ ಸಿದ್ಧತೆಯನ್ನಾಗಲಿ, ಆ ಸಿದ್ಧತೆಗೆ ಅಧ್ಯಯನ ಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಆ ರೀತಿ ಸಾಹಿತ್ಯ ಚರಿತ್ರೆಗೂ ಕೂಡ ಈ ಒಂದು ಅಧ್ಯಯನ ಕ್ರಮವನ್ನು ನೋಡೋದಾದ್ರೆ, ಈ ಒಂದು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಕ್ರಮಕ್ಕೋಸ್ಕರ ಹಲವಾರು ವಿದ್ವಾಂಸರುಗಳು ಬೇರೆ ಬೇರೆ ರೀತಿ, ಭಿನ್ನ ಭಿನ್ನ ರೀತಿಯಲ್ಲಿ ವಿಭಾಗ ಕ್ರಮವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ತೇವೆ. ಅದರಲ್ಲಿ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥವುಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ತಂದಿದ್ದೇನೆ. ನಿಮಗೆ ಇದು ಕೂಡ ಈ ಒಂದು NET ಮತ್ತು ಇತ್ತೀಚೆಗೆ ನಡೆದಂತಹ SLET ಸ್ಲೆಟ್ ಪರೀಕ್ಷೆ, ಕೆಸೆಟ್ ಪರೀಕ್ಷೆನಲ್ಲಿ ಈ ಕುರಿತು ಪ್ರಶ್ನೆಗಳು ಬಂದಿದ್ದಂತಹದನ್ನು ನೀವು ಗುರುತಿಸಬಹುದಾಗತ್ತೆ. ಮತ್ತು FDAಗೂ ಕೂಡ ಬರುವ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಆಳವಾದ ಅಧ್ಯಯನಕ್ಕೆ ನಾನು ಅಧ್ಯಯನವನ್ನು ಮಾಡಿಸುವಂಥ ನಿಷ್ಠಿನಲ್ಲಿ ಈ ವಿಚಾರಗಳನ್ನು ಕೂಡ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗತ್ತೆ ಇದು. ನೋಡಿ, ಈ ಒಂದು ಮತ ಪ್ರಾಬಲ್ಯ ಯುಗ ಅಂತಂದ್ಬಿಟ್ಟು ಹೇಳ್ತೇವೆ. ಅಂದ್ರೆ ಮತದ ಆಧಾರದ ಮೇಲೆ ಯಾವ ಕಾಲಘಟ್ಟದಲ್ಲಿ ಯಾವ ಅಂದ್ರೆ ಸಾಹಿತ್ಯವನ್ನ ಆಯಾ ಮತಗಳ ಪ್ರಾಬಲ್ಯದ ಆಧಾರದ ಮೇಲೆ ನರಸಿಂಹಾಚಾರ್ಯರು ವಿಭಾಗ ಮಾಡ್ತಾರೆ. ನರಸಿಂಹಾಚಾರ್ಯರು ಮತ ಪ್ರಾಬಲ್ಯದ ಯುಗ ಆಧಾರದ ಮೇಲೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ವಿಭಾಗವನ್ನ ಮಾಡ್ತಾರೆ. ಅವರು ಜೈನ ಯುಗ, ವೀರಶೈವ ಯುಗ, ಬ್ರಾಹ್ಮಣ ಯುಗ ಅಂತಂದ್ಬಿಟ್ಟು ವಿಭಾಗ ಮಾಡ್ತಾರೆ. ಯಾರು? ನರಸಿಂಹಾಚಾರ್ಯರು ಮತ ಪ್ರಾಬಲ್ಯದ ಆಧಾರದ ಮೇಲೆ. ನಿಮಗೆ ಪ್ರಶ್ನೆಗಳು ಮತ ಪ್ರಾಬಲ್ಯದ ಆಧಾರದ ಮೇಲೆ ಅಧ್ಯಯನ ಕ್ರಮವನ್ನು ಅಥವಾ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡಿದಂತಹ ವಿದ್ವಾಂಸರು ಯಾರು ಅಂತಾನೆ ಪ್ರಶ್ನೆ ಬರಬಹುದು. ಹಾಗಾಗಿ ಇದು ನರಸಿಂಹಾಚಾರ್ಯರಾಗಿರ್ತಾರೆ. ಇದಾದ ನಂತರ ಭಾಷೆಯ ಅವಸ್ಥೆಗಳ ಆಧಾರದ ಮೇಲೆ, ಭಾಷೆಯ ಅವಸ್ಥೆಗಳು ಅದರ ಒಂದು ಯಾವ ಒಂದು ಅವಸ್ಥೆಯಲ್ಲಿ ಇದೆ ಅನ್ನೋದರ ಆಧಾರದ ಮೇಲೆ ಆ ಒಂದು ವಿಭಾಗವನ್ನು ಮಾಡಿರತಕ್ಕಂತಹದ್ದು. ಅದು ಏನೇನು? ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ ಹಾಗೂ ಹೊಸಗನ್ನಡ ಅಂತಕ್ಕಂತಹ ಈ ಒಂದು 4 ರೀತಿಯಲ್ಲಿ ವಿಭಾಗವನ್ನು ಮಾಡಿದರೆ, ಭಾಷೆಯ ಅವಸ್ಥೆಗಳ ಆಧಾರದ ಮೇಲೆ ದೊರೆಸ್ವಾಮಯ್ಯಂಗಾರ್ ಅವರು ಭಾಷೆಯ ಅವಸ್ಥೆಗಳ ಆಧಾರದ ಮೇಲೆ ವಿಭಾಗ ಮಾಡಿದ್ದಾರೆ. ಅದಾದ ನಂತರ ಪ್ರಮುಖ ಕವಿಗಳನ್ನು ಆಧಾರವಾಗಿಟ್ಕೊಂಡು ವಿಭಾಗ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ರಂಶ್ರೀ ಮುಗಳಿಯವರು. ರಂಶ್ರೀ ಮುಗಳಿಯವರ ಒಂದು ಕೃತಿ ನಮಗೆ ಚೆನ್ನಾಗಿ ಗೊತ್ತಿದೆ, ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂತಹದ್ದು. ಸೊ ಅವರ ಒಂದು ಕೃತಿಯಲ್ಲಿ ಅವರು ಹೇಗೆ ವಿಭಾಗ ಮಾಡ್ಕೊಂಡಿದ್ದಾರೆ ಸಾಹಿತ್ಯ ಚರಿತ್ರೆಯನ್ನ ಅಂದ್ರೆ, ಪ್ರಮುಖ ಕವಿಗಳನ್ನ ಆಧಾರವಾಗಿಟ್ಕೊಂಡಿದ್ದಾರೆ. ಪಂಪಯುಗ, ಬಸವಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ ಅಂತಂದ್ಬಿಟ್ಟು ಪ್ರಮುಖ ಕವಿಗಳು, ಆಯಾ ಯುಗದಲ್ಲಿ ಬರತಕ್ಕಂತಹ ಕವಿಗಳು, ಆ ಯುಗ ಕವಿಗಳನ್ನ ಆಧಾರವಾಗಿಟ್ಕೊಂಡು ಅವರು ವಿಭಾಗ ಮಾಡ್ಕೊಂಡಿದ್ದಾರೆ. ಇದು ಕೂಡ ಬಹಳ ಮುಖ್ಯವಾಗತ್ತೆ. ಅದಾದ ನಂತರ ಸಾಹಿತ್ಯದ ರೂಪಗಳು, ಅಂದ್ರೆ ಆಯಾ ಕಾಲದಲ್ಲಿ ಬಂದಂತಹ ಸಾಹಿತ್ಯದ ರೂಪಗಳ ಆಧಾರದ ಮೇಲೆ ವಿಭಾಗ ಮಾಡಿರ್ತಕ್ಕಂತಹದ್ದು ಚಂಪು, ವಚನ, ರಗಳೆ, ತ್ರಿಪದಿ ಮತ್ತೆ ಸಾಂಗತ್ಯ. ಈ ರೀತಿ ಸಾಹಿತ್ಯದ ರೂಪಗಳ ಆಧಾರದ ಮೇಲೂ ಕೂಡ ಅಧ್ಯಯನ ಕ್ರಮವನ್ನ ನಾವು ರೂಪಿಸ್ಕೊಂಡಿದ್ದೇವೆ. ಅದರ ಜೊತೆಗೆ ಮತ್ತೆ ಆಯಾ ಯುಗ ಮನೋಧರ್ಮ, ಆ ಒಂದು ಯುಗದ ಮನೋಧರ್ಮದ ಆಧಾರದ ಮೇಲೆ ಕ್ಷಾತ್ರಯುಗ, ಧರ್ಮ ಪ್ರಚಾರ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ ಅಂತಕ್ಕಂಥ ತೀತಾ ಶರ್ಮಾರವರು ಈ ಒಂದು ಯುಗ ಮನೋಧರ್ಮದ ಆಧಾರದ ಮೇಲೆ ಈ ಒಂದು ಸಾಹಿತ್ಯ ಚರಿತ್ರೆಯನ್ನ ವಿಭಾಗ ಮಾಡಿದ್ದಾರೆ. ಇದು ಕೂಡ ಬಹಳ ಮುಖ್ಯವಾಗುತ್ತೆ. ಈ ಕುರಿತು ಪ್ರಶ್ನೆ ಆಗಿದೆ.
ಯುಗ ಮನೋಧರ್ಮದ ಆಧಾರದ ಮೇಲೆ ಅಥವಾ ಕ್ಷಾತ್ರ ಯುಗ ಧರ್ಮ ಪ್ರಚಾರ ಯುಗ ಅಂತಂದ್ಬಿಟ್ಟು ವಿಭಾಗ ಮಾಡಿದವರು ಯಾರು ಅಂತಂದ್ಬಿಟ್ಟು ಪ್ರಶ್ನೆ ಬಂದಿದೆ. ಇದು ಈಗಾಗಲೇ ನಾವು ಕೆಸೆಟ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿದೆ, ಹಾಗಾಗಿ ನಿಮಗೆ ಗಮನ ಇರಲಿ. ಮತ್ತೆ ಶತಮಾನಾನುಪೂರ್ವಿ ಅಂದರೆ ಶತಮಾನಗಳ ಆಧಾರದ ಮೇಲೆ ಈ ಒಂದು ವಿಭಾಗಕ್ಕೆ ಅಧ್ಯಯನ ಕ್ರಮವನ್ನು ಮಾಡಿರ್ತಕ್ಕಂಥವರು BM ಶ್ರೀಗಳು ಆಗಿದ್ದಾರೆ. ಸೊ ಇದಿಷ್ಟು ಪ್ರಮುಖವಾಗಿ ನಾವು ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ನಾವು ಮಾಡ್ಕೊಂಡಿರ್ತಕ್ಕಂತಹ ವಿಭಾಗ ಕ್ರಮಗಳು ಇವಿಷ್ಟು ಆಗಿದ್ದಾವೆ. ಮತ ಪ್ರಾಬಲ್ಯ ಯುಗ ಆರ್ ನರಸಿಂಹಾಚಾರ್ಯರು, ಭಾಷೆಯ ಅವಸ್ಥೆಗಳ ಆಧಾರದ ಮೇಲೆ ದೊರೆಸ್ವಾಮಿ ಅಯ್ಯಂಗಾರ್ ಅವರು, ಪ್ರಮುಖ ಕವಿಗಳ ಆಧಾರದ ಮೇಲೆ ರಂಶ್ರೀ ಮುಗಳಿಯವರು, ಸಾಹಿತ್ಯದ ರೂಪಗಳು, ಮತ್ತೆ ಆಯಾ ಯುಗ ಮನೋಧರ್ಮದ ಆಧಾರದ ಮೇಲೆ ತೀತಾ ಶರ್ಮಾ ಅವರು, ಶತಮಾನಗಳ ಆಧಾರದ ಮೇಲೆ ಯಾರು ರಂಶ್ರೀ ಮುಗಳಿಯವರು ಈ ರೀತಿಯಾಗಿ ವಿಭಾಗ ಕ್ರಮವನ್ನು ಮಾಡಿದ್ದಾರೆ. ಸೊ ಇದಾದ ನಂತರ ನಾವು ಅಧ್ಯಯನ ಕ್ರಮಗಳನ್ನು ನೋಡಿದ್ವಿ. ಅದಾದ ನಂತರ ಪ್ರಮುಖ ಸಾಹಿತ್ಯದ ಚರಿತ್ರೆಯ ಕೃತಿಗಳು. ನೋಡಿ, ನಿಮಗೆ ಅಧ್ಯಯನ ಕ್ರಮಗಳಲ್ಲಿ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಒಂದು ಸಾಹಿತ್ಯ ಚರಿತ್ರೆಯ ಕೃತಿಗಳಲ್ಲೂ ಕೂಡ ಒಂದು ಪ್ರಶ್ನೆ ಬರತಕ್ಕಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಈಗಾಗಲೇ ಈ ಒಂದು ಕಿಟೆಲ್ ರವರ ಕೃತಿ, ಮತ್ತೆ ನರಸಿಂಹಾಚಾರ್ಯರ ಕೃತಿ, ಮತ್ತೆ BM ಶ್ರೀರವರ ಕೃತಿ ಕುರಿತು ಪ್ರಶ್ನೆಗಳು, ಮತ್ತೆ ರಂಶ್ರೀ ಮುಗಳಿಯವರ ಕೃತಿ ಕುರಿತು ಕೂಡ ಈ 4 ಪ್ರಶ್ನೆಗಳು ಕೂಡ ಈಗಾಗಲೇ ಬಂದಿರತಕ್ಕಂತಹದ್ದು, ವಿವಿಧ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅಧ್ಯಯನ ಮಾಡ್ತಿರ್ತಕ್ಕಂಥವ್ರು ನೀವು ಗಮನಿಸಿರ್ತೀರಿ ಅಂತ ಭಾವಿಸ್ತೇನೆ. ಹಾಗಾಗಿ ಇಲ್ಲಿ ನಿಮಗೆ ಮತ್ತೊಮ್ಮೆ ಅದನ್ನ ಸ್ಮರಣೆಗೋಸ್ಕರ ತಂದಿದ್ದೇನೆ. ಕಿಟೆಲ್ ರವರು, ಫರ್ಡಿನೆಂಡ್ ಕಿಟೆಲ್ ರವರು ಅವರ ಒಂದು ಕೃತಿ ಯಾವುದಪ್ಪ ಅಂತಂದ್ರೆ ಆನ್ ಎಸ್ಸೆ ಆನ್ ಕ್ಯಾನರೀಸ್ ಲಿಟ್ರೇಚರ್ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಕೃತಿಯಾಗಿರ್ತಕ್ಕಂಥದ್ದು. ಅದಾದ ನಂತರ ಆರ್ ನರಸಿಂಹಾಚಾರ್ಯರು ಕವಿಚರಿತೆ, ಸುಮಾರು 3 ಸಂಪುಟಗಳಿದಾವೆ. ಈ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ. ಕರ್ನಾಟಕ ಕವಿಚರಿತೆ ಈ ಒಂದು ಕೃತಿಯನ್ನು ಬರೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಬಂದಿದೆ. ಕವಿಚರಿತೆ ಅಂತಾನು ಬರಬಹುದು ಅಥವಾ ಕರ್ನಾಟಕ ಕವಿಚರಿತೆ ಅಂತಾನು ಕೂಡ ಬರಬಹುದು. ಇದು ಆರ್ ನರಸಿಂಹಾಚಾರ್ಯರಾಗಿರ್ತಾರೆ. ಇನ್ನು EP ರೈಸ್ ರವರು ಅವರ ಒಂದು ಕೃತಿಯನ್ನು ನೋಡಿದ್ರೆ, ಸಾಹಿತ್ಯ ಚರಿತ್ರೆಯ ಕೃತಿಯನ್ನು ನೋಡೋದಾದ್ರೆ ಎ ಹಿಸ್ಟ್ರಿ ಆಫ್ ಕ್ಯಾನರೀಸ್ ಲಿಟ್ರೇಚರ್ ಅಂತ ಅಂದ್ಬಿಟ್ಟು, ಕಿಟೆಲ್ ಅವ್ರದ್ದು ಆನ್ ಎಸ್ಸೆ ಆನ್ ಕ್ಯಾನರೀಸ್ ಲಿಟ್ರೇಚರ್, ಇವ್ರದ್ದು ಎ ಹಿಸ್ಟ್ರಿ ಆಫ್ ಕ್ಯಾನರೀಸ್ ಲಿಟ್ರೇಚರ್ EP ರೈಸ್ ಅವ್ರದ್ದು. ಈ ಒಂದು ಎರಡರಲ್ಲೂ ಕೂಡ ಗೊಂದಲ ಮಾಡ್ಕೊಳ್ಬೇಡಿ, ಗಮನ ಇರಲಿ. ಹಿಸ್ಟ್ರಿ ಅಂತ ಬಂದ್ರೆ ರೈಸ್ ಅವರು, ಎಸ್ಸೆ ಅಂತ ಬಂದ್ರೆ ಕಿಟೆಲ್ ಅವರಾಗಿರ್ತಾರೆ. ಮತ್ತೆ BM ಶ್ರೀ ಅವ್ರದ್ದು ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಕನ್ನಡ ಕೈಪಿಡಿ ಅಂತಕ್ಕಂತಹದ್ದು BM ಶ್ರೀರವರು. ಮತ್ತೆ ರಂಶ್ರೀ ಮುಗಳಿಯವರು ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂತಹ ಒಂದು ಕೃತಿ, ಸಾಹಿತ್ಯ ಚರಿತ್ರೆಯ ಕೃತಿಗಳಾಗಿದ್ದಾವೆ. ಇವಿಷ್ಟು ಪ್ರಮುಖ ಕನ್ನಡ ಸಾಹಿತ್ಯ ಚರಿತ್ರೆಯ ಕೃತಿಗಳು. ಇದರಲ್ಲೂ ಕೂಡ ನೀವು ಒಂದು ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಸೊ ಇದಿಷ್ಟನ್ನು ಕೂಡ ನೀವು ಬರೆದಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ಇದಾದ ನಂತರ ಈ ಒಂದು ಕನ್ನಡ ಸಾಹಿತ್ಯಕ್ಕೆ ಇರತಕ್ಕಂತಹ ಆಧಾರಗಳನ್ನು ನೋಡೋದಾದರೆ ನಾವು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಹೋಗ್ಬೋದು. ವ್ಯಾಸರ ಮಹಾಭಾರತದಲ್ಲೇನೆ ಕರ್ನಾಟಕ ಅಂತಕ್ಕಂತಹ ಪದಗಳನ್ನು ಬಳಕೆಯಾಗಿದ್ದಾವೆ. ಇದು ನಮ್ಮ ಕನ್ನಡ ಭಾಷೆಗೆ ಅಥವಾ ಕನ್ನಡ ಸಾಹಿತ್ಯಕ್ಕೆ ಇರತಕ್ಕಂತಹ ಆಧಾರಗಳಲ್ಲಿ ನಾವು ಗುರುತಿಸ್ತೇವೆ. ನಿಮಗೆ ಕೇಳಬಹುದು ಪ್ರಶ್ನೆ ಏನು ಅಂತಂದ್ರೆ, ಕರ್ನಾಟ ಅನ್ನುವಂತಹ ಪದವನ್ನ ಬಳಕೆಯಾಗಿರ್ತಕ್ಕಂತಹ ಒಂದು ಕೃತಿ ಯಾವುದು ಅಂತ ಕೇಳಬಹುದು. ಅಥವಾ ಮಹಾಭಾರತದಲ್ಲಿ ಕನ್ನಡದ ಕುರಿತು ಬಳಕೆಯಾಗಿರ್ತಕ್ಕಂತಹ ಅಥವಾ ವಿವರ ಸಿಗತ್ತೆ ಅಂತಕ್ಕಂಥದ್ದು ಬೇಕಾದ್ರೆ ಕೇಳಬಹುದು. ಎರಡು ರೀತಿಯ ಪ್ರಶ್ನೆಗಳು. ಮತ್ತೆ ಕರ್ನಾಟ ಅನ್ನೋ ಈ ಪ್ರಶ್ನೆ ಆಗಿದೆ, ಪ್ರಶ್ನೆ PC ಪರೀಕ್ಷೆಯಲ್ಲಿ ಆಗಿದೆ. ಕರ್ನಾಟ ಅನ್ನುವಂತಹ ಪದ ಯಾವ ಒಂದು ಮಹಾಗ್ರಂಥದಲ್ಲಿ ಉಲ್ಲೇಖವಾಗಿದೆ ಅಂತಕ್ಕಂತಹದ್ದು ಬಂದಿದೆ ಪ್ರಶ್ನೆ, ಅದು ಮಹಾಭಾರತವಾಗಿದೆ. ಅದಾದ ನಂತರ ನೋಡೋದಾದ್ರೆ ತಮಿಳಿನ ಕ್ರಿಸ್ತಪೂರ್ವ 2ನೇ ಶತಮಾನದ ತಮಿಳಿನ ಶಿಲಪ್ಪಾದಿಗಾರಂ ಅಂತಕ್ಕಂತಹ ಒಂದು ತಮಿಳಿನ ಕೃತಿ. ಇದರಲ್ಲಿ ಕರುನಾಡು ಅಥವಾ ಕರುನಾಡವರ್ ಅಂತಕ್ಕಂತಹ ಒಂದು ಪದಗಳು ಬಳಕೆಯಾಗಿದ್ದಾವೆ. ಶಿಲಪ್ಪಾದಿಗಾರಂ ಇದರ ಒಂದು ರಚನೆಕಾರರು ನಿಮ್ಗೆಲ್ಲ ಗೊತ್ತಿರುತ್ತೆ, ಇಳಾಂಗೋ ಅಡಿಗಳ್ ಅವರ ಒಂದು ರಚನೆಯಾಗಿರ್ತಕ್ಕಂತಹ ಈ ಶಿಲಪ್ಪಾದಿಗಾರಂನಲ್ಲಿ ಕರುನಾಡು ಅಥವಾ ಕರುನಾಡವರ್ ಅಂತಕ್ಕಂತಹ ಒಂದು ಪದವನ್ನ ಬಳಕೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಏನಾಗಿದೆ, ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಯ ಅಥವಾ ಕನ್ನಡ ನಾಡಿನ ಕುರಿತಾದಂತಹ ಆಧಾರಗಳು. ಇದಕ್ಕೆ ಇರತಕ್ಕಂಥ ನಮ್ಮ ಒಂದು ಎಷ್ಟು ಹೇಳಿದ್ನಲ್ಲ, ಅದರ ಒಂದು ಪುರಾತನತೆಯನ್ನ, ಪ್ರಾಚೀನತೆಯನ್ನು ತಿಳಿಯೋದಕ್ಕೆ ಇರತಕ್ಕಂತಹ ಆಧಾರಗಳಾಗಿದ್ದಾವೆ. ಅದೇ ರೀತಿ 1ನೇ ಶತಮಾನದ ಹಾಲರಾಜನ ಶಾತವಾಹನರ ಹಾಲರಾಜನ ಗಾಥಾ ಸಪ್ತಶತಿ, ಇದೊಂದು ಪ್ರಾಕೃತ ಪದ್ಯ ಕಾವ್ಯ. ಇದರಲ್ಲಿ ಪೊಟ್ಟೆ, ಪೆಟ್ಟು, ತುಪ್ಪ, ತೀರ್ ಅಂತಕ್ಕಂತಹ ಪದಗಳು ಬಳಕೆಯಾಗಿದ್ದಾವೆ. ನೋಡಿ, ಈ ಕುರಿತು ನಿಮಗೆ ಪ್ರಶ್ನೆಯಾಗಿದೆ.
ಪೊಟ್ಟೆ ಮತ್ತು ತುಪ್ಪ ಅಂತಕ್ಕಂತಹ ಪದಗಳು ಬಳಕೆಯಾಗಿರ್ತಕ್ಕಂತಹ ಪ್ರಾಚೀನ ಪ್ರಾಕೃತ ಕಾವ್ಯ ಯಾವುದು ಅಂತಾನೆ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದು ಕೂಡ ಬಹಳ ಮುಖ್ಯ. ಗಾಥಾ ಸಪ್ತಶತಿ ಅಂತಕ್ಕಂತಹದ್ದು ಹಾಲರಾಜನದು. ಇದರಲ್ಲಿ ಕನ್ನಡ ಪದಗಳು ಪೊಟ್ಟೆ, ಪೆಟ್ಟು, ತುಪ್ಪ, ತೀರ್ ಅಂತಕ್ಕಂತಹ ಒಂದು ಪದಗಳು ಬಳಕೆಯಾಗಿದ್ದಾವೆ. ಇದಾದ ನಂತರ ಮತ್ತೆ ಶಾತವಾಹನರ ಶಾಸನ ಮತ್ತು ನಾಣ್ಯಗಳಲ್ಲಿ ವಿಲಿವಾಯ ಮತ್ತು ಕುರ ಅನ್ನುವಂತಹ ಪದಗಳು ಕನ್ನಡ ಪದಗಳು ಬಳಕೆಯಾಗಿದ್ದಾವೆ. ವಿಲಿವಾಯ ಮತ್ತು ಕುರ ಅನ್ನುವಂತಹ ಪದಗಳ ಬಳಕೆಯಾಗಿದೆ. ಮತ್ತೆ ಇದಾದ ನಂತರ ವಿದೇಶದ ಒಂದು ಕೃತಿಗಳಲ್ಲೂ ಕೂಡ ಅಂದರೆ ಗ್ರೀಕ್ ಪ್ರಹಸನ ನಾಟಕ ಆಕ್ಸಿರಿಂಕಸ್ ಪ್ಯಾಪಿರೈ, ಇದು ಕೂಡ ಮೊನ್ನೆ ಕೆಸೆಟ್ ಪರೀಕ್ಷೆನಲ್ಲಿ ಬಂದಿದೆ. ಮತ್ತೆ PSI ಪರೀಕ್ಷೆನಲ್ಲೂ ಕೂಡ ಈ ಕುರಿತು ಪ್ರಶ್ನೆ ಆಗಿದೆ ಅಂತ ಭಾವಿಸ್ತೇನೆ. ಆಕ್ಸಿರಿಂಕಸ್ ಪ್ಯಾಪಿರೈ ಅಂತಕ್ಕಂತಹ ಒಂದು ಗ್ರೀಕ್ ಪ್ರಹಸನ ನಾಟಕದಲ್ಲಿ ದಿನಾರ, ದ್ರಹ್ಮ ಈ ಪದಗಳ ಬಳಕೆಯಾಗಿದ್ದಾವೆ. ಮತ್ತೆ ನಮ್ಮ ಕನ್ನಡದ ಮಲ್ಪಿನಾಯಕನ ಉಲ್ಲೇಖ ಇರ್ತಕ್ಕಂಥದ್ದು, ಆ ಒಂದು ಕಥೆಯಲ್ಲಿ ಈ ಒಂದು ಪಾತ್ರದ ಉಲ್ಲೇಖ ಇರ್ತಕ್ಕಂಥದ್ದನ್ನು ನಾವು ಗುರುತಿಸಬಹುದು. ಆ ಒಂದು ಪ್ರಹಸನ ನಾಟಕ ಯಾವುದಪ್ಪ ಅಂತಂದ್ರೆ ಆಕ್ಸಿರಿಂಕಸ್ ಪ್ಯಾಪಿರೈ ಅಂತಕ್ಕಂಥದ್ದು. ಮತ್ತೆ ಇದಾದ ನಂತರ ಇದೇ ಸಮಯದಲ್ಲಿ ಬಂದಂತಹ ಯಾರು ಟಾಲಮಿ, ನಮಗೆಲ್ಲ ಗೊತ್ತು, ಇದು ಗ್ರೀಕ್ನ ಭೂಗೋಳಶಾಸ್ತ್ರಜ್ಞ ಟಾಲೆಮಿ ಅಂತಕ್ಕಂಥವನು ತನ್ನ ಒಂದು ಬರವಣಿಗೆಗಳಲ್ಲಿ ಇಂಡಿ, ಕರ್ನಾಟಕದ ಸ್ಥಳಗಳಾದಂತಹ ಇಂಡಿ, ಸಾಲೋಟಗಿ, ಕಲಕೇರಿ, ಹೂವಿನ ಇಪ್ಪರಗಿ, ಸೌದಿ ಮುದ್ಗಲ್, ಬನವಾಸಿ ಇತ್ಯಾದಿ ಸ್ಥಳಗಳನ್ನು ಉಲ್ಲೇಖ ಮಾಡಿದ್ದಾನೆ ಟಾಲೆಮಿ ಅಂತಕ್ಕಂಥವನು. ಅಂದರೆ ಕರ್ನಾಟಕ ಅಥವಾ ಕನ್ನಡ ಭಾಷೆ, ಕರ್ನಾಟಕ ಅಂತಕ್ಕಂತಹದ್ದು ಅಷ್ಟು ಪ್ರಾಚೀನತೆಯನ್ನು ಇತ್ತು ಅಂತಕ್ಕಂಥದ್ದು ಆ ಒಂದು ಕಾಲದ ಭೂಗೋಳಶಾಸ್ತ್ರಜ್ಞನಂತೂ ಕೂಡ ತನ್ನ ಕೃತಿಯಲ್ಲಿ ಬಳಸಿರೋದ್ರಿಂದ ಹಾಗೇನೆ ಈ ಒಂದು ಎಲ್ಲ ಸ್ಥಳಗಳು ಕೂಡ ಅಸ್ತಿತ್ವದಲ್ಲಿದ್ವು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬಹುದಾಗತ್ತೆ. ಇದು ಕೂಡ ಪ್ರಶ್ನೆಯಾಗಿದೆ. ಯಾವ ಸ್ಥಳಗಳು ಉಲ್ಲೇಖವಾಗಿದ್ದಾವೆ ಅಂತಂದ್ಬಿಟ್ಟು, ಅಥವಾ ಈ ಒಂದು ಸ್ಥಳ ಟಾಲೆಮಿ ಯಾವ ಸ್ಥಳವನ್ನು ಕುರಿತು ಉಲ್ಲೇಖ ಮಾಡಿದ್ದಾನೆ ಅಂತಂದ್ಬಿಟ್ಟು ಇದರಲ್ಲಿ ಯಾವ ಒಂದು ಸ್ಥಳವನ್ನು ಬೇಕಾದರೂ ಕೂಡ ನಿಮಗೆ ಕೇಳಬಹುದು. ಇಂಡಿ, ಸಾಲೋಟಗಿ, ಕಲಕೇರಿ, ಹೂವಿನ ಇಪ್ಪರಗಿ, ಸೌಡಿ ಮುದ್ಗಲ್, ಬನವಾಸಿ ಪ್ರಮುಖವಾದಂತಹ ಸ್ಥಳಗಳನ್ನು ನಾನು ಇಲ್ಲಿ ನಿಮಗೆ ತಂದಿದ್ದೇನೆ. ಸೊ ಇದಿಷ್ಟು ಕೂಡ ಕನ್ನಡ ಭಾಷೆಯ ಅಥವಾ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಭಾಷೆಗೆ ಇರತಕ್ಕಂತಹ ಆಧಾರಗಳಾಗಿ ನಾವು ಇದನ್ನು ಗಮನಿಸಬಹುದಾಗತ್ತೆ. ಇದರಲ್ಲೂ ಕೂಡ ನಿಮಗೆ ಒಂದು ಪ್ರಶ್ನೆಯನ್ನು ನೀವು ನಿರೀಕ್ಷೆ ಮಾಡಬಹುದಾಗತ್ತೆ. ಗೊತ್ತಾಯ್ತಾ? ಸೊ ಇದು ನಿಮಗೆ ನೆನಪಿರಲಿ. ಅದಾದ ನಂತರ ನಾವು ನೋಡೋದಾದ್ರೆ ಶಾಸನಗಳನ್ನು ಕುರಿತು, ಈ ಒಂದು ಶಾಸನಗಳು, ಯಾಕೆಂದರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಯಾವ್ಯಾವುದು ನಾವು ಸಾಹಿತ್ಯದ ಆಧಾರಗಳನ್ನು ಅಥವಾ ಸಾಹಿತ್ಯಕ್ಕೆ ಕುರಿದಂತಹ ಆಧಾರಗಳನ್ನು ನಾವು ಗಮನಿಸಿದಾಗ ನಮಗೆ ಬಹಳ ಮುಖ್ಯವಾಗಿ ಮತ್ತು ಮೂಲವಾಗಿ ಸಿಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಶಾಸನಗಳೇ. ಅವುಗಳ ಬರವಣಿಗೆ ರೂಪದಲ್ಲಿ, ಮತ್ತು ಯಾಕೆಂದರೆ ನಮಗೆ ಕೆಲವೊಮ್ಮೆ ನಮಗೆ ಈಗಲೂ ಕೂಡ ನಮಗೆ ಸಾಹಿತ್ಯದ ಕೃತಿಗಳು ಲಭ್ಯವಾಗಿಲ್ಲ, ಆದರೆ ಆ ಸಾಹಿತ್ಯದ ಕುರಿತು ಶಾಸನಗಳಲ್ಲಿ ಅವುಗಳ ಉಲ್ಲೇಖ ಇರೋದರ ಆಧಾರದ ಮೇಲೆ ನಾವಿಟ್ಟುಕೊಂಡು ಇಂತಹ ಕೃತಿಗಳು ಇದ್ದುವು ಅಂತಂದ್ಬಿಟ್ಟು ನಾವು ತಿಳ್ಕೊಂಡಿದ್ದೇವೆ. ಸೊ ಹಾಗಾಗಿ ಈ ಒಂದು ಶಾಸನಗಳು ಯಾಕೆಂದರೆ ಬಹಳ ಇವು ಚಿರಂಜೀವಿ ಶಾಸನಗಳಿವು. ಯಾಕೆಂದರೆ ಶಿಲೆಗಳ ಮೇಲೆ ಇವುಗಳನ್ನು ಕೆತ್ತನೆ ಮಾಡೋದರಿಂದ ಯಾವುದೇ ಈ ಒಂದು ಪ್ರಾಕೃತಿಕ ನಷ್ಟಗಳಿಗೆ ಒಳಗಾಗದೆ, ಆದರೂ ಕೂಡ ಎಷ್ಟೋ ನಷ್ಟವಾಗಿದ್ದಾವೆ, ಆದರೂ ಇಂದಿಗೂ ಕೂಡ ನಮ್ಮ ಒಂದು ಸಾಹಿತ್ಯದ ಚರಿತ್ರೆಯನ್ನ, ಇತಿಹಾಸವನ್ನು ಕೂಡ ನಿರ್ಧಾರ ಮಾಡುವಲ್ಲಿ ಶಾಸನಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯವನ್ನು ಕೂಡ ಅದರ ಒಂದು ಪ್ರಾಚೀನತೆಯನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಈ ಒಂದು ಶಾಸನಗಳು ಬಹಳ ದೊಡ್ಡ ಒಂದು ಕೊಡುಗೆಯನ್ನು ನೀಡುತ್ತವೆ ಅಂತ ಹೇಳ್ತಾ, ಅದರಲ್ಲಿ ಪ್ರಮುಖವಾದಂತಹ ಶಾಸನಗಳು ಮತ್ತು ಈ ಒಂದು ಕನ್ನಡ ಸಾಹಿತ್ಯದ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗುವಂತಹ ಶಾಸನಗಳನ್ನು, ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನೆಲ್ಲದನ್ನು ಕೂಡ ಸಂಗ್ರಹ ಮಾಡಿ ಕಲೆ ಹಾಕಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ಇಲ್ಲಿ ಆಧಾರದ ಮೇಲೆ ನಿಮಗೆ ಇಲ್ಲಿ ಒಂದಷ್ಟು ವಿಚಾರಗಳನ್ನು, ಬಹಳ ಪ್ರಮುಖವಾದಂತಹ ವಿಚಾರಗಳು ಈ ಕುರಿತು ಈವರೆಗೂ ನೀವು ಎಲ್ಲಿಯೂ ಕೂಡ ಈ ಒಂದು ಮಾಹಿತಿಯನ್ನು ಈ ಒಂದು ವಿದ್ಯುನ್ಮಾನ ಕ್ಷೇತ್ರದಲ್ಲಿ ನೀವು ಪಡ್ಕೊಂಡಿಲ್ಲ. ಎಲ್ಲೂ ಯಾರು ಕೂಡ ಇಷ್ಟೊಂದು ಡೀಟೇಲ್ ಆಗಿ ತಿಳಿಸಿಲ್ಲ. ಹಾಗಾಗಿ ನಾನು ಅದರಲ್ಲಿ ಪ್ರಮುಖವಾದಂತಹ ಅಂಶಗಳನ್ನು ತಗೊಂಬಂದು ತಿಳಿಸ್ತಾ ಇದ್ದೇನೆ ತಮಗೆ. ಈ ಕುರಿತು ನೀವೆಲ್ಲರೂ ಕೂಡ ಇದನ್ನ ಒಂದು ನೋಟ್ಬುಕ್ ಇಟ್ಕೊಂಡು ನೋಟ್ಸ್ ಮಾಡ್ಕೊಳ್ತಾ ಹೋಗಿ, ಖಂಡಿತ ಬಹಳ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅನುಕೂಲ ಆಗತ್ತೆ ಅಂತ ಹೇಳ್ತಾನೆ. ಸೊ ಈ ಒಂದು ಶಾಸನಗಳನ್ನು ನೋಡೋದಾದ್ರೆ ನಮಗೆ ಸಿಗ್ತಕ್ಕಂತಹ ಒಂದು ಒಳ್ಳೆ ಉಲ್ಲೇಖ, ಮತ್ತೆ ಇದು ಬಹಳ ಪ್ರಮುಖವಾದಂತಹ ಮತ್ತೆ ಹಲವಾರು ಬಾರಿ ಪ್ರಶ್ನೆಯಾಗಿರ್ತಕ್ಕಂತಹ ಒಂದು ಪದ ಅಂತಂದ್ರೆ ಇಸಿಲ್ ಅಂತಕ್ಕಂತಹ ಪದ. ಇಸಿಲ್ ಅನ್ನುವಂತಹ ಒಂದು ಕನ್ನಡದ ಪದ ಯಾಕಪ್ಪ ಇದು ಬಹಳ ಮುಖ್ಯವಾಗತ್ತೆ ಅಂತಂದ್ರೆ ಇದು ಕನ್ನಡದ ಮೊದಲನೆಯ ಪದ.
ಇದು ಕನ್ನಡದ ಮೊದಲನೆಯ ಪದ ಅಂತ ಅಂದ್ಬಿಟ್ಟು ನಾವು ಗುರುತಿಸ್ತೇವೆ. ಮತ್ತು ಇದರ ಒಂದು ಉಲ್ಲೇಖ ಇದು ನಮ್ಗೆ ಎಲ್ಲಿ ಲಭ್ಯವಾಗತ್ತೆ ಅಂತಂದ್ರೆ, ಇದು ಅಶೋಕನ ಬ್ರಹ್ಮಗಿರಿ ಬಂಡೆಗಲ್ಲು ಶಾಸನದಲ್ಲಿ ಇಸಿಲ್ ಅಂತಕ್ಕಂತಹ ಕನ್ನಡದ ಮೊದಲನೆಯ ಪದವನ್ನ ಬಳಕೆ ಮಾಡಲಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗತ್ತೆ. ಸೊ ಇದು ನಿಮಗೆ ಈ ಕುರಿತು ಪ್ರಶ್ನೆ ಎಷ್ಟು ಒಂದು 3-4 ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ಬಂದಿದೆ. ಇಸಿಲ್ ಅನ್ನೋ ಪದ ಎಲ್ಲಿ ಬಳಕೆಯಾಗಿದೆ, ಕನ್ನಡದ ಮೊದಲನೆಯ ಪದ ಯಾವುದು, ಇಸಿಲ್ ಅನ್ನೋ ಪದ ಎಲ್ಲಿ ಬಳಕೆಯಾಗಿದೆ, ಮತ್ತೆ ಅಶೋಕನ ಬ್ರಹ್ಮಗಿರಿ ಅಥವಾ ಬ್ರಹ್ಮಗಿರಿ ಬಂಡೆಗಲ್ಲು ಶಾಸನದಲ್ಲಿ ಬಳಕೆಯಾಗಿರ್ತಕ್ಕಂತಹ ಕನ್ನಡದ ಮೊದಲ ಪದ ಯಾವುದು ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಮತ್ತೆ ಇದನ್ನ ಸಂಶೋಧಿಸಿದವರು ಯಾರು ಅಂತಂದ್ರೆ DL ನರಸಿಂಹಾಚಾರ್ಯರಾಗಿದ್ದಾರೆ. ಸೊ DL ನರಸಿಂಹಾಚಾರ್ಯರು ಅಶೋಕನ ಬ್ರಹ್ಮಗಿರಿ ಬಂಡೆಗಲ್ಲು ಶಾಸನದಲ್ಲಿ ಇಸಿಲ್ ಅಂತಕ್ಕಂತಹ ಕನ್ನಡದ ಮೊದಲನೇ ಪದ ಬಳಕೆಯಾಗಿದೆ ಅನ್ನೋದನ್ನ ಸಂಶೋಧನೆ ಮಾಡಿದ್ದಾರೆ. ಸೊ ಮತ್ತೆ ಈ ಇಸಿಲ್ ಅನ್ನುವಂಥ ಪದಕ್ಕೆ ಅರ್ಥ ಏನು ಅಂದ್ರೆ, ಕೋಟೆಯೊಳಗಿನ ನಾಡು, ಕೋಟೆಯಿಂದ ಆವೃತವಾಗಿರ್ತಕ್ಕಂತಹ ಒಂದು ಸ್ಥಳ ಅಂತಕ್ಕಂತಹದ್ದು ಈ ಒಂದು ಇಸಿಲ್ ಅನ್ನುವಂಥ ಪದ ಅರ್ಥವನ್ನ ಸೂಚಿಸುತ್ತೆ. ಈ 4 ರೀತಿಯಲ್ಲೂ ಕೂಡ ಈ ಒಂದು 2 ಸಾಲಿನಲ್ಲಿ ಇರ್ತಕ್ಕಂತಹ ಮಾಹಿತಿಯಿಂದ ಸುಮಾರು 4 ಪ್ರಶ್ನೆಗಳು ಬಂದಿರುವಂತಹ ಉದಾಹರಣೆಗಳು ಇದಾವೆ. ಈ ಎಲ್ಲಾ ಪ್ರಶ್ನೆಗಳು ಕೂಡ ಬಂದಿದ್ದಾವೆ. ಬ್ರಹ್ಮಗಿರಿ ಶಾಸನದಲ್ಲಿ ಬಳಕೆಯಾಗಿರ್ತಕ್ಕಂತಹ ಕನ್ನಡದ ಪದ ಯಾವುದು, ಈ ಒಂದು ಕನ್ನಡದ ಪದ ಎಲ್ಲಿ ಮೊದಲನೇ ಬಾರಿಗೆ ಉಲ್ಲೇಖವಾಗಿದೆ, ಈ ಒಂದು ಮಾಹಿತಿಯನ್ನ ಅದನ್ನ ಸಂಶೋಧನೆ ಮಾಡಿದಂಥವ್ರು ಯಾರು, ಮತ್ತೆ ಈ ಒಂದು ಇಸಿಲ್ ಅನ್ನೋ ಪದದ ಅರ್ಥ ಏನು, ಈ 4 ರೀತಿಯ ಪ್ರಶ್ನೆ ಆಗಿದೆ. ಹಾಗಾಗಿ ನಿಮಗೆ ಬಹಳ ಗಮನ ಇರಲಿ. ಸೊ ಇದಾದ ನಂತರ ಪ್ರಮುಖ ಶಾಸನಗಳು ಯಾವ್ಯಾವುದಪ್ಪ ನಮ್ಗೆ ಗೊತ್ತು, ನಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂತಹದ್ದು ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ನಮಗೆ ಏನು ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಅಂದ್ಬಿಟ್ಟು ನಾವು ಗುರುತಿಸ್ತೇವೆ. ಸೊ ಅದರ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗ್ತಕ್ಕಂತಹ ಶಾಸನಗಳನ್ನು ನಾವು ನೋಡೋದಾದ್ರೆ ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ, ತಮಟಕಲ್ಲು ಶಾಸನ, ಗಂಗಾಧರಂ ಶಾಸನ, ಐಹೊಳೆ ಶಾಸನ, ಲಕ್ಕುಂಡಿ ಶಾಸನ, ಬೆಳತೂರಿನ ದೇಕಬ್ಬೆ ಶಾಸನ ಮತ್ತೆ ಶ್ರವಣ ಬೆಳಗೊಳ ಶಾಸನ. ಈ ಇಷ್ಟು ಶಾಸನಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗತ್ತೆ. ಹಾಗಾಗಿ ನಾನು ಅವುಗಳನ್ನು ನಿಮ್ಮ ಮುಂದೆ ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೊ ಬನ್ನಿ ಹಾಗಿದ್ರೆ ನೋಡೋಣ ಹಲ್ಮಿಡಿ ಶಾಸನ ಏನು, ಅದರ ಒಂದು ಪ್ರಾಮುಖ್ಯತೆ ಏನು ಅಂತ ಅಂದ್ಬಿಟ್ಟು ನೋಡೋದಾದ್ರೆ, ಸೊ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತಕ್ಕಂತಹದ್ದು ಇದು ಅಲ್ವಾ. ಕ್ರಿಸ್ತಶಕ ಇದರ ಕಾಲವನ್ನು ನೋಡಿದ್ರೆ ಕ್ರಿಸ್ತಶಕ 450 ಅಂತ ಅಂದ್ಬಿಟ್ಟು ನಾವು ಗುರುತಿಸ್ತೇವೆ. ಕನ್ನಡದ ಮೊಟ್ಟ ಮೊದಲ ಶಾಸನ. ಮತ್ತೆ ಇದು ಯಾವ ರೀತಿಯ ಶಾಸನ ಅಂತಂದ್ರೆ, ಇದು ಯಾವ ಪ್ರಕಾರದ ಶಾಸನ ಅಂತಂದ್ರೆ, ಇದು ದಾನ ಶಾಸನವಾಗಿರ್ತಕ್ಕಂತಹದ್ದು. ಕನ್ನಡದ ಮೊದಲ ಶಾಸನ ದಾನ ಶಾಸನವಾಗಿರ್ತಕ್ಕಂತಹದ್ದು. ಇದು ಎಲ್ಲಿ ಇದೆ ಅಂತಂದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತಕ್ಕಂತಹ ಒಂದು ಗ್ರಾಮದಲ್ಲಿರ್ತಕ್ಕಂಥದ್ದು. ಇಲ್ಲಿ ಬಳಕೆಯಾಗಿರ್ತಕ್ಕಂತಹ ಭಾಷೆಯನ್ನು ನೋಡೋದಾದ್ರೆ ಇದು ಪೂರ್ವದ ಹಳಗನ್ನಡ ಭಾಷೆ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು. ನೋಡಿ, ಈ ಎಲ್ಲಾ ಒಂದು ಬುಲೆಟಿನ್ ಪಾಯಿಂಟ್ಸ್ಗಳಲ್ಲೂ ಕೂಡ ನಿಮಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇದಾವೆ. ಬಂದಿರುವಂತಹ ಪ್ರಶ್ನೆಗಳು ಕೂಡ ಹೌದು. ಇಲ್ಲಿ ನೋಡಿ, ಈ ಕುರಿತು ಪ್ರಶ್ನೆ ಆಗಿದೆ. ಪೂರ್ವದ ಹಳಗನ್ನಡ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರ್ತಕ್ಕಂತಹ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಮತ್ತೆ ಇದು ಯಾವ ರೀತಿಯ ಶಾಸನ ಅಂತ ಕೇಳಿದ್ದಾರೆ. ಇವೆಲ್ಲ ನಿಮಗೆ ಗೊತ್ತು. ಮೊದಲನೇ ಶಾಸನ ಅನ್ನೋದು ಗೊತ್ತು, ಹಲ್ಮಿಡಿ ಅಂತಕ್ಕಂತಹದ್ದು ಗೊತ್ತು. ಆದರೆ ಈ ವಿಚಾರಗಳು ನೋಡಿ, ದಾನ ಶಾಸನ ಅಂತಕ್ಕಂತಹದ್ದು ಈ ಕುರಿತು ಪ್ರಶ್ನೆ ಆಗಿದೆ. ಮತ್ತೆ ಇದು ಯಾರು ಈ ಒಂದು ಶಾಸನದ ಕರ್ತೃ ಅಂತಂದ್ರೆ, ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಕಾಕುಸ್ಥವರ್ಮ, ಕದಂಬರ ಕಾಕುಸ್ಥವರ್ಮನಿಗೆ ಸಂಬಂಧಪಟ್ಟದ್ದು. ಮತ್ತೆ ಇಲ್ಲಿ ದಾನ ಶಾಸನ ಅಂತ ಹೇಳಿದೆ. ಏನನ್ನ ದಾನ ಕೊಟ್ಟಿರೋದು, ಯಾರಿಗೆ ದಾನ ಕೊಟ್ಟಿರೋದು ಅಂತ ನೋಡಿದ್ರೆ, ವಿಜಯರಸ ಅಂತಕ್ಕಂಥವನಿಗೆ ಪಲ್ಮಡಿ, ಮುಳವಳ್ಳಿ ಅಂತಕ್ಕಂತಹ ಸ್ಥಳಗಳನ್ನ, ಹಳ್ಳಿಗಳನ್ನ ಬಾಳಗಚ್ಚನ್ನಾಗಿ ಕೊಟ್ಟಂತದ್ದು. ಏನು ಬಾಳಗಚ್ಚು ಅಂದ್ರೆ ಯುದ್ಧದಲ್ಲಿ ಆತನ ಪರಾಕ್ರಮವನ್ನ ಮೆಚ್ಚಿ ಅವನಿಗೆ ಕತ್ತಿಗೆ ಅವನ ಒಂದು ಅವನ ಕತ್ತಿ ಏನಿದೆಯಲ್ಲ ಅವನ ಆಯುಧಕ್ಕೆ ನೀಡಿದಂತಹ ಒಂದು ಕೊಡುಗೆಯಾಗಿದ್ದಾವೆ ಬಾಳಗಚ್ಚು ಅಂತಕ್ಕಂತಹದ್ದು. ಈ ಒಂದು ಪಲ್ಮಿಡಿ ಮತ್ತೆ ಮುಳವಳ್ಳಿ ಅಂತಕ್ಕಂತಹ ಗ್ರಾಮಗಳನ್ನ ವಿಜಯರಸನಿಗೆ ಕೊಟ್ಟಂತದ್ದು, ಇದು ಕೂಡ ಗೊತ್ತಿರಲಿ. ಮತ್ತೆ ಈ ಒಂದು ಹಲ್ಮಿಡಿ ಶಾಸನದಲ್ಲಿ ದ್ವಿತೀಯ ವಿಭಕ್ತಿ ಅನ್ ಅಂತಕ್ಕಂತಹ ಒಂದು ದ್ವಿತೀಯ ವಿಭಕ್ತಿ ಕೂಡ ಇದರಲ್ಲಿ ಬಳಕೆಯಾಗಿದೆ. ನೋಡಿ, ಇವೆಲ್ಲವೂ ಕೂಡ ಬಹಳ ನಿಮಗೆ ಮುಖ್ಯವಾಗ್ತಕ್ಕಂಥದ್ದು. ಈ ಮಾಹಿತಿಗಳನ್ನ ನಿಮ್ಗೆಲ್ಲೂ ಯಾವುದೇ ಒಂದು ವಿಡಿಯೋಗಳಲ್ಲೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿಲ್ಲ. ಹಾಗಾಗಿ ಇವುಗಳೆಲ್ಲ ಕಡೆ ನಿಮಗೆ ಗಮನ ಇರಲಿ. ಯಾಕೆಂದ್ರೆ ಈ ರೀತಿಯ ಪ್ರಶ್ನೆಗಳೇ ಬರ್ತಕ್ಕಂತಹದ್ದು. ಈಗ ಬರೀ ಕೇವಲ ಹಲ್ಮಿಡಿ ಶಾಸನ ಕನ್ನಡದ ಮೊದಲನೇ ಶಾಸನ ಮತ್ತೆ ಇದು ಬೇಲೂರು ತಾಲೂಕಿನ ಹಲ್ಮಿಡಿ ಇಷ್ಟನ್ನೇ ಹೇಳ್ಕೊಳ್ತಾ ಹೋದ್ರೆ ಇಷ್ಟನ್ನೇ ತಿಳ್ಕೊಳ್ತಾ ಹೋದ್ರೆ ಸಾಲದು ಈಗ. ಯಾಕೆಂದ್ರೆ ಪರೀಕ್ಷೆಗಳ ಒಂದು ಅವುಗಳ ಒಂದು ಹಂತ ಒಂದು ಮೇಲಕ್ಕೆ ಹೋಗಿದೆ, ಹಂತಕ್ಕೆ ತಲುಪಿದಾವೆ. ಹೆಚ್ಚಿನ ಒಂದು ಆಳವಾದಂತಹ ಪ್ರಶ್ನೆಗಳು ಬರ್ತಾ ಹೋಗ್ತಾ ಇದ್ದಾವೆ. ಹಾಗಾಗಿ ಮತ್ತೆ ಇದರಲ್ಲಿ
ಪೆತ್ತಜಯನ್ ಅಂತಕ್ಕಂತಹ ಅರಿಸಮಾಸವನ್ನ ಬಳಸಿದ್ದಾರೆ. ಎಲ್ಲಿ? ಹಲ್ಮಿಡಿ ಶಾಸನದಲ್ಲಿ. ನಿಮ್ಗಿದು ಕೂಡ ಪ್ರಶ್ನೆ ಆಗಿದೆ. ಪೆತ್ತಜಯನ್ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಪೆತ್ತಜಯನ್ ಎಲ್ಲಿ ಬಳಕೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಬಹಳ ಮುಖ್ಯ, ದಯವಿಟ್ಟು ಬರೆದಿಟ್ಕೊಳ್ಳಿ ಇದನ್ನ. ಮತ್ತೆ ಪೊಗಳ್ಳೆ ಪೊಟ್ಟಣ ಅಂತಕ್ಕಂತಹ ಒಂದು ಕರ್ಮಣಿ ರೂಪ ಬಳಕೆಯಾಗಿದೆ, ಇದು ಕೂಡ ಪ್ರಶ್ನೆಯಾಗಿದೆ. ಪೊಗಳ್ಳೆ ಪೊಟ್ಟಣ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯಾಗಿದೆ. ಸೊ ನೋಡಿ, ಹಲ್ಮಿಡಿ ಶಾಸನದಲ್ಲಿನೇ ನಿಮಗೆ ಸುಮಾರು ಒಂದು 10 ಪ್ರಶ್ನೆಗಳನ್ನ ಮಾಡಬಹುದಾಗತ್ತೆ. ಹಾಗಾಗಿ ಇಲ್ಲಿ ಈಗಾಗಲೇ 3-4 ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ, 3-4-5 ರೀತಿಯ ಪ್ರಶ್ನೆಗಳೇ ಬಂದಿದ್ದಾವೆ. NET-ನಲ್ಲಿ ಈ ಒಂದು ಪೊಗಳ್ಳೆ ಪೊಟ್ಟಣ, ಪೆತ್ತಜಯನ್ ಈ ಕುರಿತು ಪ್ರಶ್ನೆ ಬಂದಿದೆ NET ಕೆಸೆಟ್ನಲ್ಲಿ. ಮತ್ತೆ PSI-ನಲ್ಲಿ ಪೆತ್ತಜಯನ್ ಕುರಿತು ಪ್ರಶ್ನೆಯಾಗಿದೆ. ಮತ್ತೆ ಈ ಒಂದು ವಿಜಯ್ ಯಾರಿಗೆ ಕೊಟ್ಟಿದ್ದಾರೆ ಈ ಒಂದು ಗ್ರಾಮವನ್ನ, ಹಲ್ಮಿಡಿ ಶಾಸನವನ್ನ ಅನ್ನೋದು PSI-ನಲ್ಲಿ ಪ್ರಶ್ನೆಯಾಗಿದೆ, ವಿಜಯ ಅರಸ ಅಂತಕ್ಕಂಥವನಿಗೆ. ಹಾಗಾಗಿ ಹಲ್ಮಿಡಿ ಶಾಸನ ಬಹಳ ಮುಖ್ಯವಾದ್ದು. ನಮಗೆ ಮೊದಲನೇ ಶಾಸನ ಅಂತ ಅಷ್ಟೇ ಗೊತ್ತಿದ್ರೆ ಸಾಲದು, ಆ ಕುರಿತು ಇರುವಂತಹ ಈ ಎಲ್ಲ ಅಂಶಗಳು ಕೂಡ ನಮಗೆ ಬಹಳ ಮುಖ್ಯವಾಗತ್ತೆ. ಇದನ್ನ ಕೂಡ ನೀವು ಬರೆದಿಟ್ಕೊಳ್ಳಿ. ಇದಿಷ್ಟು ಹಲ್ಮಿಡಿ ಶಾಸನದ ಕುರಿತಾಗಿರ್ತಕ್ಕಂತಹದ್ದು. ಇದಾದ ನಂತರ ನಾವು ಮುಂದಿನ ಶಾಸನಕ್ಕೆ ನೋಡೋದಾದ್ರೆ ಬಾದಾಮಿ ಶಾಸನ. ಇದು ಕೂಡ ನಮಗೆ ಅಷ್ಟೇ ಮುಖ್ಯವಾಗಿರ್ತಕ್ಕಂತಹದ್ದು. ಇದನ್ನ ಇನ್ನೊಂದು ಹೆಸರಿಂದ ಏನಂತ ಕರೀತಾರೆ ಅಂದ್ರೆ ಕಪ್ಪೆ ಅರಬಟ್ಟನ ಶಾಸನ ಅಂತ ಅಂದ್ಬಿಟ್ಟು ಕರೀತಾರೆ. ಸೊ ಇದು ಕ್ರಿಸ್ತಶಕ 7ನೇ ಶತಮಾನಕ್ಕೆ ಸೇರಿರ್ತಕ್ಕಂತಹದ್ದು. ಇದು ನೋಡಿ, ಬಾದಾಮಿ ಶಾಸನಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಅಂತ ಕೇಳಬಹುದು, ಅಥವಾ ಕಪ್ಪೆ ಅರಬಟ್ಟನ ಶಾಸನಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಅಂತ ಕೇಳಬಹುದು, ಯಾವುದಾದ್ರೂ ಕೇಳಬಹುದು. 7ನೇ ಶತಮಾನ, ಇದು ಒಂದು ಬಂಡೆಗಲ್ಲು ಶಾಸನ ಆಗಿರ್ತಕ್ಕಂಥದ್ದು. ಇದರಲ್ಲಿ ಏನು ವಿಚಾರ ಇದೆ ಅಂತಾನೂ ಕೂಡ ಕೇಳಿದ್ದಾರೆ ಪ್ರಶ್ನೆ. ಇದರಲ್ಲಿ ಸ್ತುತಿ ಪದ್ಯ ಇರತಕ್ಕಂಥದ್ದು, ಕಪ್ಪೆ ಅರಬಟ್ಟ ಎನ್ನುವಂತಹ ಒಬ್ಬ ವ್ಯಕ್ತಿಯ ಸ್ತುತಿ ಪದ್ಯ ಇರತಕ್ಕಂತಹದ್ದು. ಇದು ಕೂಡ ಪೂರ್ವದ ಹಳಗನ್ನಡ ಭಾಷೆಯನ್ನೇ ಇದರಲ್ಲೂ ಕೂಡ ಬಳಕೆಯಾಗಿರ್ತಕ್ಕಂತಹದ್ದು. ಇದರಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬಹುದಾದಂತೆ ಏನಂದ್ರೆ ತ್ರಿಪದಿ ಛಂದಸ್ಸು ಪ್ರಥಮವಾಗಿ ಈ ಒಂದು ಶಾಸನದಲ್ಲಿ ಬಳಕೆಯಾಗಿರ್ತಕ್ಕಂತಹದ್ದು. ಯಾವುದು? ತ್ರಿಪದಿ ಛಂದಸ್ಸು. ಸೊ ಮತ್ತೆ ಯಾವುದಪ್ಪ ತ್ರಿಪದಿ? ಪ್ರಮುಖವಾಗಿ ನೋಡೋದಾದ್ರೆ ಇದರಲ್ಲಿ 3 ತ್ರಿಪದಿಗಳನ್ನು ನಾವು ಗಮನಿಸಬೇಕು. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅಂತಕ್ಕಂತಹ ಒಂದು ಸಾಲುಗಳು ಈ ಒಂದು ಕಪ್ಪೆ ಅರಬಟ್ಟನ ಶಾಸನದಲ್ಲಿ ಇರ್ತಕ್ಕಂತಹದ್ದು. ಈ ಸಾಲನ್ನ ಕೊಟ್ಟು ಕೂಡ ನಿಮಗೆ ಇದು ಯಾವ ಒಂದು ಶಾಸನದಲ್ಲಿ ಉಲ್ಲೇಖ ಇದೆ ಅನ್ನುವಂತಹ ಪ್ರಶ್ನೆ ಸುಮಾರು ಪ್ರಶ್ನೆಗಳಲ್ಲಿ ಬಂದಿದ್ದಾವೆ, ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದ್ದಾವೆ. ಮತ್ತೆ ತ್ರಿಪದಿ ಛಂದಸ್ಸು ಪ್ರಪ್ರಥಮವಾಗಿ ಉಲ್ಲೇಖವಾಗಿರ್ತಕ್ಕಂತಹ ಶಾಸನ ಯಾವುದು ಅಂತ ಬಂದಿದೆ ಪ್ರಶ್ನೆ. ಮತ್ತೆ ಕಪ್ಪೆ ಅರಬಟ್ಟನ ಶಾಸನಕ್ಕೆ ಇರತಕ್ಕಂತಹ ಇನ್ನೊಂದು ಹೆಸರು ಏನು, ಅಥವಾ ಬಾದಾಮಿ ಶಾಸನದಲ್ಲಿ ಇರತಕ್ಕಂತಹ ಯಾರ ಕುರಿತು ಈ ಒಂದು ಬಾದಾಮಿ ಶಾಸನ ಉಲ್ಲೇಖ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಬಂದಿದೆ. ಇದಿಷ್ಟು ಕೂಡ ಬಾದಾಮಿ ಶಾಸನದ ಕುರಿತು ನಿಮಗೆ ಬಹಳ ಮುಖ್ಯವಾಗಿ ತಿಳಿದಿರಲೇಬೇಕಾದಂತಹ ವಿಚಾರಗಳು. ಈ ಒಂದು ಯಾಕೆಂದರೆ ಪರೀಕ್ಷೆಗಳು ಈಗಾಗಲೇ ಪರೀಕ್ಷಾ ದಿನಾಂಕ ಘೋಷಣೆಯಾಗಿದೆ ಅಲ್ವಾ, ಆ ನಿಟ್ಟಿನಲ್ಲಿ ಈ ಒಂದು ರೀತಿಯ ಸಿದ್ಧತೆ ಬಹಳ ನಿಮಗೆ ಅನುಕೂಲ ಆಗತ್ತೆ. ಹಾಗಾಗಿ ಇದನ್ನ ನೀವು ನಾ ಹೇಳಿದ್ನಲ್ಲ, ಒಂದು ಕಡೆ ನೀವು ಬರೆದಿಟ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಇದಿಷ್ಟು ಬಾದಾಮಿ ಶಾಸನ ಅಂತಕ್ಕಂತಹದ್ದು. ಇದಾದ ನಂತರ ನಾವು ನೋಡೋದಾದ್ರೆ ತಮಟಕಲ್ಲು ಶಾಸನ ಅಂತಕ್ಕಂಥದ್ದು ಇನ್ನೊಂದು ಪ್ರಮುಖವಾದಂತಹ ಶಾಸನ. ನಮ್ಮ ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಮತ್ತೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ನೋಡಬೇಕಾಗತ್ತೆ. ಸೊ ಇದರ ಒಂದು ಕಾಲವನ್ನ ಕ್ರಿಸ್ತಶಕ 500 ಅಂತ ನಾವು ನೋಡ್ತೇವೆ. ಇದು ಕೂಡ ಪೂರ್ವದ ಹಳಗನ್ನಡಕ್ಕೆ ಕುರಿತಂತಹ ಒಂದು ಶಾಸನವಾಗಿರ್ತಕ್ಕಂಥದ್ದು. ಇದು ಎಲ್ಲಿದೆಯಪ್ಪ ಅಂತಂದ್ರೆ ಚಿತ್ರದುರ್ಗ ತಾಲೂಕಿನ ತಮಟಕಲ್ಲು ಅಂತಕ್ಕಂತಹ ಒಂದು ಸ್ಥಳದಲ್ಲಿ. ಇದು ಒಂದು ವೀರಗಲ್ಲು, ಆ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ನಾವು ಈ ಹಿಂದೆ ನೋಡಿದ್ವಿ ಬಾದಾಮಿ ಶಾಸನ ಅಂತಕ್ಕಂತಹದ್ದು ತ್ರಿಪದಿಗೆ ಸಂಬಂಧಪಟ್ಟಂತಹ ಇರತಕ್ಕಂತಹ ಒಂದು ಶಾಸನ, ತ್ರಿಪದಿಯ ಉಲ್ಲೇಖ ಇರತಕ್ಕಂತಹ ಶಾಸನ. ಹಲ್ಮಿಡಿ ಶಾಸನದಲ್ಲಿ ನಾವು ಗಮನಿಸಿದ್ದು ಏನಪ್ಪಾ ಅಂತಂದ್ರೆ ಅದೊಂದು ದಾನ ಶಾಸನ. ಅದೇ ರೀತಿ ಈ ಒಂದು ತಮಟಕಲ್ಲು ಶಾಸನ ಅಂತಕ್ಕಂಥ ಇದೊಂದು ವೀರಗಲ್ಲು. ಇಲ್ಲಿ ಯಾರನ್ನ ಕುರಿತು ಈ ಒಂದು ತಮಟಕಲ್ಲು ಶಾಸನದ ಕುರಿತು ಯಾರನ್ನ ಕುರಿತು ಇದರಲ್ಲಿ ಉಲ್ಲೇಖ ಇದೆ ಅಂತ ನೋಡೋದಾದ್ರೆ ಗುಣಮಧುರಾಂಕನ ಕುರಿತು ಹೊಗಳಿಕೆ ಇರತಕ್ಕಂತಹದ್ದು. ಆತನ ಒಂದು ವೀರತ್ವವನ್ನ, ಆತನ ಒಂದು ಶೌರ್ಯವನ್ನ ಹೊಗಳಿ ಈ ಒಂದು ಶಾಸನವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಅದು ಯಾರಪ್ಪ ಅಂದ್ರೆ ಗುಣಮಧುರಾಂಕ ಅಂತಕ್ಕಂಥವನ್ನ ಕುರಿತು ಇರತಕ್ಕಂತಹ ಶಾಸನ. ಈ ಒಂದು ಸಾಲು ಆ ಒಂದು ತಮಟಕಲ್ಲು ಶಾಸನದಲ್ಲಿ ಇರತಕ್ಕಂತಹ ಒಂದು ಪ್ರಮುಖವಾದ ಸಾಲು, ಬಿನಮಣಿ ಅಂತೂ ಭೋಗಿ ಬಿಣದುನ್ಮಣಿ ವಿಲ್ಮನ ದೋನ್ ಅಂತಕ್ಕಂತಹದ್ದು ಈ ಒಂದು ಸಾಲು. ಇದು NET ಕೆಸೆಟ್ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾಗುತ್ತೆ.
FD/SDA ಅಥವಾ ಬೇರೆ ಪರೀಕ್ಷೆಗಳಿಗೆ ಇಷ್ಟೊಂದು ಆಳವಾಗಿ ಕೇಳೋದಿಲ್ಲ. ಆದರೆ ಯಾರ ಕುರಿತು ಇರತಕ್ಕಂತಹದ್ದು ಅಂತ ಕೇಳಬಹುದು, ಮತ್ತೆ ಇದು ಎಂತಹ ಶಾಸನ ಅಂತ ಕೇಳಬಹುದು, ಮತ್ತೆ ಇದು ಎಲ್ಲಿದೆ ಅಂತಕ್ಕಂತಹದ್ದು ನಿಮಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಚಾರಗಳು ನಿಮಗೆ ಗೊತ್ತಿರಲಿ. ಮತ್ತೆ ಇದು ಚಂಪಕಮಾಲಾ ವೃತ್ತದಲ್ಲಿ ರಚನೆಯಾಗಿರ್ತಕ್ಕಂತಹ ಒಂದು ಶಾಸನ. ಇದಿಷ್ಟು ತಮ್ಮಟಕಲ್ಲು ಶಾಸನದ ಕುರಿತು ಇರತಕ್ಕಂತಹ ವಿವರಣೆ ಅಂತ ನಾವು ನೋಡಬಹುದಾಗತ್ತೆ. ಸೊ ಇದಾದ ನಂತರ ಐಹೊಳೆ ಶಾಸನ. ಸೊ ಐಹೊಳೆ ಶಾಸನ, ಐಹೊಳೆ ಅಂತಕ್ಕಂಥದ್ದು ನಾವು ಕೇಳಿದೇವಲ್ವಾ, ಬಾದಾಮಿ ಪಟ್ಟದಕಲ್ಲು ಐಹೊಳೆ ಅಂತಕ್ಕಂತಹದ್ದನ್ನು ನಾವು ಕೇಳಿದ್ದೇವೆ. ಬಾದಾಮಿ ಚಾಲುಕ್ಯರ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಈ ಒಂದು ಐಹೊಳೆ ಶಾಸನ ಏನಪ್ಪ, ಇದು ಯಾಕಪ್ಪ ಪ್ರಮುಖವಾಗಿರುತ್ತೆ ಅಂತಂದ್ಬಿಟ್ಟು ನಾವು ಈಗಾಗಲೇ ನಾವು ಇತಿಹಾಸದಲ್ಲಿ ತಿಳ್ಕೊಂಡಿದ್ದೇವೆ. ಕ್ರಿಸ್ತಶಕ 634ರಲ್ಲಿ ಬರತಕ್ಕಂಥದ್ದು ಐಹೊಳೆ ಗ್ರಾಮದ ಮೇಗುತಿ ದೇವಾಲಯದ ಗೋಡೆಯಲ್ಲಿದೆ. ಇದನ್ನ ಕೇಳಿದರ ಪ್ರಶ್ನೆ, ಐಹೊಳೆ ಶಾಸನ ಎಲ್ಲಿದೆ ಅಂತಂದ್ಬಿಟ್ಟು ಈ ಒಂದು ಪ್ರಶ್ನೆಯನ್ನ ನಿಮಗೆ ಪರೀಕ್ಷೆನಲ್ಲಿ ಬಂದಿದೆ. ಮೇಗುತಿ ದೇವಾಲಯದಲ್ಲಿದೆ. ಮತ್ತೆ ಈ ಒಂದು ಐಹೊಳೆಯನ್ನು ಏನಂತ ಕರಿತೇವೆ, ಕಲಾ ಇತಿಹಾಸದಲ್ಲಿ ಇದನ್ನ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತಾನೆ ಕರೆದಿದ್ದೇವೆ. ಇದು ಕೂಡ ಪ್ರಶ್ನೆಯಾಗಿದೆ. ಈ ಐಹೊಳೆ ಶಾಸನದ ಕರ್ತೃ ಯಾರು, ಅದು ಕೂಡ ನಮಗೆ ಈಗ ಇತಿಹಾಸದಲ್ಲಿ ನೀವು ತಿಳ್ಕೊಂಡಿರ್ತೀರಿ ಅಂತ ಭಾವಿಸ್ತೇನೆ. ಅದು ರವಿಕೀರ್ತಿ, ಜೈನ ಕವಿಯಾಗಿರ್ತಕ್ಕಂತಹ ರವಿಕೀರ್ತಿ. ಇದರಲ್ಲಿ ಏನಪ್ಪ ವಿಚಾರ ಇದೆ ಅಂತಂದ್ರೆ, ಇಮ್ಮಡಿ ಪುಲಿಕೇಶಿ ಮತ್ತೆ ಹರ್ಷವರ್ಧನರ ಅವರ ನಡುವೆ ನಡೆದಂತಹ ಒಂದು ಕಾಳಗದ ವಿವರಣೆಯನ್ನು ನಾವಿಲ್ಲಿ ಗಮನಿಸಬಹುದಾಗತ್ತೆ. ಆ ಕುರಿತು ವಿವರಣೆ ಇರತಕ್ಕಂಥದ್ದು ಐಹೊಳೆ ಶಾಸನದಲ್ಲಿ. ಸೊ ಇಲ್ಲಿ ನಿಮಗೆ ಇದರ ಕಾಲ ಮತ್ತೆ ಈ ಒಂದು ಮೇಗುತಿ ದೇವಾಲಯದಲ್ಲಿ ಇರ್ತಕ್ಕಂತಹದ್ದು ಅನ್ನುವಂಥ ವಿಚಾರ, ಮತ್ತೆ ಇದು ಯಾರ ನಡುವೆ ಯಾವುದರ ವಿವರಣೆ ಅಂತಂದ್ರೆ ಪುಲಿಕೇಶಿ ಮತ್ತೆ ಹರ್ಷವರ್ಧನರ ಕಾಳಗದ ವಿವರಣೆಯನ್ನ ಈ ಒಂದು ಶಾಸನದಲ್ಲಿ ನಾವು ನೋಡಬಹುದಾಗತ್ತೆ. ಇದು ಐಹೊಳೆ ಶಾಸನ. ಇದಾದ ನಂತರ ನಾವು ನೋಡೋದಾದ್ರೆ ಶ್ರವಣ ಬೆಳಗೊಳ ಶಾಸನ. ಯಾಕೆಂದ್ರೆ ಶಾಸನಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಕವರ್ ಮಾಡುವಂತಹ ಪ್ರಯತ್ನವನ್ನು ಮಾಡುವ ನಿಟ್ಟಿನಲ್ಲಿ ನಾವು ಮುಂದೆ ಹೋಗೋಣ. ಶ್ರವಣ ಬೆಳಗೊಳ ಶಾಸನ ಅದು ಕ್ರಿಸ್ತಶಕ 650ಕ್ಕೆ ಸಂಬಂಧಪಟ್ಟದ್ದು. 650 ಈ ಒಂದು ಶಾಸನ ಒಂದು ಕಾಲವನ್ನು ನೋಡೋದಾದ್ರೆ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಶಾಸನ. ಇದು ಜೈನ ಧರ್ಮಕ್ಕೆ ಗಮನ ಇರಲಿ ಇದೊಂದು. ಯಾಕೆಂದ್ರೆ ನಿಮಗೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಯಾವ್ಯಾವ ರೀತಿ ಇರುತ್ತೆ ನೋಡಿ. ಈ ಭಾಗದಲ್ಲಿ ನಿಮಗೆ ಬರ್ತಕ್ಕಂಥದ್ದು ಶ್ರವಣ ಬೆಳಗೊಳ ಶಾಸನ ಯಾವುದರ ಕುರಿತು ಇದಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಏನು ಹೇಳಿದರೆ, ವಿವಿಧ ಜೈನ ಸನ್ಯಾಸಿಗಳ ದೇಹತ್ಯಾಗ ಮತ್ತೆ ಸ್ವರ್ಗ ಗಳಿಕೆಗಳ ಬಗ್ಗೆ ವಿವರಣೆ ನೀಡಿರ್ತಕ್ಕಂಥದ್ದು. ಅಂದ್ರೆ ಜೈನ ಧರ್ಮದ ಆಚರಣೆಗಳ ಕುರಿತು ವಿವರಣೆ ಇರತಕ್ಕಂತಹ ಶಾಸನ ಈ ಒಂದು ಶ್ರವಣ ಬೆಳಗೊಳ ಶಾಸನ. ಅದರಲ್ಲಿ ಮುಖ್ಯವಾಗಿ ನಂದಿಸೇನ ಮುನಿ ಅನ್ನುವಂತಹ ಮುನಿಯ ಬಗ್ಗೆ ಇರ್ತಕ್ಕಂತಹದ್ದು ವಿವರಣೆ ಇರತಕ್ಕಂತಹದ್ದು ಬಹಳ ಮುಖ್ಯವಾಗುತ್ತೆ. ಈ ಪ್ರಶ್ನೆ ಬಂದಿದೆ, ನಂದಿಸೇನ ಮುನಿಯ ಬಗೆಗೆ ವಿವರಣೆ ಇರತಕ್ಕಂತಹ ಶಾಸನ, ನಂದಿಸೇನ ಮುನಿಯ ಕುರಿತು ರಚನೆಯಾಗಿರ್ತಕ್ಕಂತಹ ಶಾಸನ ಯಾವುದು ಅಂತ ಅಂದ್ಬಿಟ್ಟು ಪ್ರಶ್ನೆಯಾಗಿದೆ. ಅದು ಶ್ರವಣ ಬೆಳಗೊಳ ಶಾಸನ. ನಿಮ್ಗೆ ಇದು ಗಮನ ಇರಲಿ, ನಂದಿಸೇನ ಮುನಿ ಶ್ರವಣ ಬೆಳಗೊಳ ಶಾಸನ. ಅದರಲ್ಲಿ ಒಂದು ಪ್ರಮುಖವಾದಂತಹ ಸಾಲು ಯಾರ ಕುರಿತು ಹೇಳತ್ತೆ ಅಂತ ಅಂದ್ಬಿಟ್ಟು ಪ್ರಶ್ನೆ ಬಂದಿದೆ. ಅದು ಕೂಡ NET-ನಲ್ಲಿ ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ತೋರು ಬೇಗಂ ಅಂತಕ್ಕಂತಹದ್ದು ಅದು ಕೂಡ ಪ್ರಶ್ನೆ ಬಂದಿದೆ. ಆದರೆ FD/SDAಗೆ ನಂದಿಸೇನ ಮುನಿ ಕುರಿತು ರಚನೆಯಾಗಿರ್ತಕ್ಕಂತಹ ಶಾಸನ ಅನ್ನುವಂಥ ವಿಚಾರ ನಮಗೆ ಗೊತ್ತಿರಲಿ. ಮತ್ತೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಶಾಸನ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿರಲಿ. ಸೊ ಈ ಒಂದು ಅಂದ್ರೆ ನಂದಿಸೇನ ಮುನಿ ತಾನು ಜೈನ ಧರ್ಮದ ಆಚರಣೆಯನ್ನ ಹೇಗೆ ಅವುಗಳನ್ನ ತಾನು ಆಚರಣೆಯನ್ನ ಮಾಡಿ ಈ ಒಂದು ಐಹಿಕ ಸುಖ ಭೋಗಗಳನ್ನ ದಾಟಿ ತಾನು ದೇವಲೋಕವನ್ನ ಸೇರಿದನು, ವೈರಾಗ್ಯದಿಂದ ಹೇಗೆ ಸನ್ಯಾಸತ್ವವನ್ನು ಅವನು ಆಚರಣೆ ಮಾಡದ ಅಂತಕ್ಕಂಥದ್ರ ಕುರಿತು ಈ ಒಂದು ಶ್ರವಣ ಬೆಳಗೊಳ ಶಾಸನ ವಿವರಣೆಯನ್ನ ನೀಡುತ್ತಾ ಹೋಗತ್ತೆ. ಇದಾದ ನಂತರ ನಾವು ನೋಡೋದಾದ್ರೆ ಗಂಗಾಧರಂ ಶಾಸನ. ಇದೊಂದು ಬಹಳ ಮುಖ್ಯವಾಗತ್ತೆ ಗಂಗಾಧರಂ ಶಾಸನ. ಯಾಕೆ ಅಂತಂದ್ರೆ ಇದಕ್ಕೆ ಇರ್ತಕ್ಕಂತಹ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಅದು ಕುರ್ಕ್ಯಾಲಂ ಶಾಸನ ಅಂತ ಅಂದ್ಬಿಟ್ಟು ನಾವು ಗುರುತಿಸ್ತೇವೆ. ಕುರ್ಕ್ಯಾಲಂ ಶಾಸನ ಅಂತ. ಮತ್ತಿದು ಎಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಮಗೆ ಅಂತಂದ್ರೆ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಗಂಗಾಧರಂ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಈ ಒಂದು ಗಂಗಾಧರಂ ಶಾಸನ ಸಿಕ್ಕಿರ್ತಕ್ಕಂತಹದ್ದು. ನೋಡಿ ಎಲ್ಲಿ ಸಿಕ್ಕಿದೆ ಅಥವಾ ಈ ಒಂದು ಗಂಗಾಧರಂ ಶಾಸನದ ಉಪಲಬ್ಧ ಎಲ್ಲಿ ಅಂತ ಕೇಳಿದಾಗ ನಿಮಗೆ ನೀವು ಇಲ್ಲಿ ಯಾವ್ದಾದ್ರು ಕರ್ನಾಟಕದ ಸ್ಥಳವನ್ನ ಗುರುತಿಸೋ ಹಾಗಿಲ್ಲ. ಇದು ನಮ್ಮ ರಾಜ್ಯದ ಹೊರಭಾಗದಲ್ಲಿ ಲಭ್ಯವಾಗಿರ್ತಕ್ಕಂತಹ ಶಾಸನ ಇದು ಗಂಗಾಧರಂ ಶಾಸನ ಅಂತಕ್ಕಂತಹದ್ದು. ಸೊ ಇದನ್ನ ಜಿನವಲ್ಲಭ ಪ್ರಶಸ್ತಿ ಅಂತಾನೆ ಕರೀತಾರೆ ಅಥವಾ ಜಿನವಲ್ಲಭನ ಶಾಸನ ಅಂತಾನೆ ಕರೀತಾರೆ. ಸೊ ಇದು ಯಾಕಪ್ಪ ಬಹಳ ಮುಖ್ಯವಾಗತ್ತೆ ಅಂತಂದ್ರೆ, ನಾ ಹೇಳಿದೆ ನಮ್ಮ ಕನ್ನಡದ ಆದಿಕವಿ ಅಂತ ನಾವೇನು ಗುರುತಿಸ್ತೀವಲ್ಲ, ಪಂಪ ಅಗ್ರಕವಿ ಆದಿಕವಿ ಅಂತ ಏನು ಗುರುತಿಸ್ತೀವಲ್ಲ, ಆತನ ಕುರಿತು ವಿವರಣೆಯನ್ನ, ಆತನ ಒಂದು ಜೀವನದ ಕುರಿತು ವಿವರಣೆಯನ್ನ ನೀಡತಕ್ಕಂತಹ
ಒಂದು ಪ್ರಮುಖವಾದಂತಹ ಶಾಸನವಾಗಿದೆ ಇದು. ಕುರ್ಕ್ಯಾಲಂ ಶಾಸನ, ನಮಗೆ ಇಲ್ಲಿ ಕುರ್ಕ್ಯಾಲಂ ಶಾಸನ ಯಾವುದು ಅಂತಲೂ ಕೇಳಬಹುದು, ಗಂಗಾಧರಂ ಶಾಸನ ಯಾವುದು ಅಂತಲೂ ಕೇಳಬಹುದು, ಅದು ಎಲ್ಲಿ ಲಭ್ಯವಾಗಿದೆ ಅಂತ ಕೇಳಬಹುದು. ಆಯ್ತಾ, ಪಂಪನ ಕುರಿತು ವಿವರಿಸುವಂತಹ ಶಾಸನ ಯಾವುದು ಅಂತಲೂ ಕೂಡ, ವಿವರಣೆ ಸಿಗ್ತಕ್ಕಂತಹ ಶಾಸನ ಯಾವುದು ಅಂತಲೂ ಕೂಡ ನಿಮಗೆ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಈ ಗಂಗಾಧರಂ ಶಾಸನ ಬಹಳ ಮುಖ್ಯವಾಗತ್ತೆ. ಸೊ ಇದು ಪಂಪನ ಕುರಿತು ವಿವರಣೆ ಇರ್ತಕ್ಕಂತಹದ್ದು. ಆತ ಪಂಪ ಮತ್ತೆ ಜಿನವಲ್ಲಭ ಇವರಿಬ್ಬರು ಕೂಡ ಭೀಮಪ್ಪಯ್ಯ ಮತ್ತೆ ಅಬ್ಬಣ್ಣಬ್ಬೆ ಇವರ ಮಕ್ಕಳು ಅಂತ ಅಂದ್ಬಿಟ್ಟು ಈ ಒಂದು ಶಾಸನ ಸ್ಪಷ್ಟಪಡಿಸ್ತಕ್ಕಂಥದ್ದು. ಈ ಒಂದು ಶಾಸನವನ್ನ ಜಿನವಲ್ಲಭ, ಆತನ ಪಂಪನ ಸಹೋದರನಾದಂತಹ ಜಿನವಲ್ಲಭ ಈ ಒಂದು ಶಾಸನವನ್ನ ಮಾಡಿಸೋದ್ರಿಂದ ಜಿನವಲ್ಲಭ ಶಾಸನ ಅಂತಾನೆ, ಜಿನವಲ್ಲಭ ಪ್ರಶಸ್ತಿ ಅಂತಾನೆ ಅದನ್ನ ಕರೆದಿದ್ದೇವೆ. ಓಕೆನಾ. ಮತ್ತೆ ಅದರ ಜೊತೆಗೆ ಈ ಒಂದು ಪಂಪ ತನ್ನ ಆಶ್ರಯದಾತನಾಗಿರ್ತಕ್ಕಂತಹ ಅರಿಕೇಸರಿ ಧರ್ಮಪುರಿ ಅಂತಕ್ಕಂತಹ ಅಗ್ರಹಾರವನ್ನ ಪಂಪನಿಗೆ ದತ್ತಿಯಾಗಿ ನೀಡಿದ ಅನ್ನುವಂತಹ ವಿಷಯವನ್ನು ಕೂಡ ಈ ಶಾಸನದಲ್ಲಿ ತಿಳಿಸಲಾಗಿದೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗತ್ತೆ. ಪಂಪನಿಗೆ ದತ್ತಿಯಾಗಿ ನೀಡಿದಂತಹ ಆ ವಿಚಾರವನ್ನ ತಿಳಿಸ್ತಕ್ಕಂಥದ್ದು ಯಾವ ಶಾಸನ ಅಂತಲೂ ಕೇಳಬಹುದು. ಪಂಪನ ಕುರಿತು ವಿವರಣೆ ನೀಡತಕ್ಕಂತಹ ಶಾಸನ ಯಾವುದು ಅಂತ ಕೇಳಬಹುದು. ಅರಿಕೇಸರಿಯು ಪಂಪನಿಗೆ ದತ್ತಿಯಾಗಿ ನೀಡಿದ ಸ್ಥಳ ಅಗ್ರಹಾರ ಯಾವುದು ಅಂತಲೂ ಕೇಳಬಹುದು. ಅದು ಧರ್ಮಪುರಿ ಅಂತಕ್ಕಂತಹ ಅಗ್ರಹಾರ. ಇದು ಎಲ್ಲಿ ಲಭ್ಯವಾಗಿದೆ ಅಂತ ಕೇಳಬಹುದು. ಮತ್ತೆ ಇದಕ್ಕೆ ಇರತಕ್ಕಂತಹ ಇನ್ನೊಂದು ಹೆಸರು ಯಾವುದು ಅಂತಲೂ ಕೂಡ ನಿಮಗೆ ಕೇಳಬಹುದು. ನೋಡಿ, ಅದು ಕುರ್ಕ್ಯಾಲಂ ಶಾಸನ, ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಗಂಗಾಧರಂ ಗ್ರಾಮದಲ್ಲಿ ಜಿನವಲ್ಲಭ ಪ್ರಶಸ್ತಿ ಅಂತಾನೂ ಕರೀತಾರೆ, ಜಿನವಲ್ಲಭನ ಶಾಸನ ಅಂತಲೂ ಕೂಡ ಕರೀತಾರೆ. ಪಂಪನ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಮತ್ತೆ ಪಂಪನ ಆಶ್ರಯದಾತನಾದಂತಹ ಅರಿಕೇಸರಿ ಧರ್ಮಪುರಿ ಅಂತಕ್ಕಂತಹ ಒಂದು ಅಗ್ರಹಾರವನ್ನ ಪಂಪನಿಗೆ ದಾನವಾಗಿ ನೀಡಿದ್ದಾನೆ, ದತ್ತಿಯಾಗಿ ನೀಡಿದ್ದಾನೆ ಅಂತಕ್ಕಂತಹ ವಿಚಾರವನ್ನು ಕೂಡ ಈ ಒಂದು ಗಂಗಾಧರಂ ಶಾಸನದಲ್ಲಿ ನಮಗೆ ಲಭ್ಯವಾಗತ್ತೆ. ಇದಾದ ನಂತರ ನಾವು ನೋಡೋದಾದ್ರೆ ಲಕ್ಕುಂಡಿ ಶಾಸನ. ನೋಡಿ, ನಾವೀಗಾಗಲೇ ಒಂದಷ್ಟು ಶಾಸನಗಳನ್ನು ತಿಳ್ಕೊಳ್ತಾ ಬಂದಿದ್ದೇವೆ. ಒಂದೊಂದು ಕೂಡ ಅದರದೇ ಆದಂತಹ ಅದ್ವಿತೀಯತೆಯನ್ನು ಹೊಂದಿದೆ. ಅದೇ ರೀತಿ ಈ ಒಂದು ಲಕ್ಕುಂಡಿ ಶಾಸನ ಕೂಡ ಅದ್ವಿತೀಯತೆಯನ್ನು ಹೊಂದಿದೆ. ಏನಪ್ಪಾ ಅಂತಂದ್ರೆ, ಈ ಒಂದು ಲಕ್ಕುಂಡಿ ಶಾಸನ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಗದಗ ಜಿಲ್ಲೆಯ ಲಕ್ಕುಂಡಿ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಈ ಒಂದು ಶಾಸನ ಇರ್ತಕ್ಕಂಥದ್ದು. ಸೊ ಇದು ಎರಡನೇ ತೈಲಪನ ಕಾಲ, ಎರಡನೇ ತೈಲಪ ಕಲ್ಯಾಣಿ ಚಾಲುಕ್ಯರ ಎರಡನೇ ತೈಲಪನ ಕಾಲದಲ್ಲಿ. ಮತ್ತೆ ಇದು ಯಾಕೆ ಮುಖ್ಯವಾಗಿತ್ತು ಅಂದ್ರೆ, ಇದು ಅತ್ತಿಮಬ್ಬೆಯ ಕುರಿತು ಇರತಕ್ಕಂತಹ ಒಂದು ಶಾಸನ ಅಲ್ವಾ, ಅತ್ತಿಮಬ್ಬೆಯ ಕುರಿತು ಇರತಕ್ಕಂತಹ ಶಾಸನ. ಮತ್ತೆ ಇದನ್ನ ಈಕೆನ ದಾನ ಚಿಂತಾಮಣಿ ಅಂತ ಅಂದ್ಬಿಟ್ಟು ಉಲ್ಲೇಖ ಮಾಡಿರ್ತಕ್ಕಂತಹ ಶಾಸನವೇ ಲಕ್ಕುಂಡಿ ಶಾಸನ. ನಿಮಗೆ ದಾನ ಚಿಂತಾಮಣಿ ಅಂತ ಅಂದ್ಬಿಟ್ಟು ಯಾವ್ದ್ರಲ್ಲಿ ಕರೆದಿದ್ದಾರೆ, ಯಾವ ಶಾಸನದಲ್ಲಿ ಇದೆ ಅಂತಂದ್ರೆ ಅದು ಲಕ್ಕುಂಡಿ ಶಾಸನ ಆಗಿದೆ. ಅದು ಕೂಡ ಆ ರೀತಿಯ ಪ್ರಶ್ನೆ ಆಗತ್ತೆ. ಲಕ್ಕುಂಡಿ ಶಾಸನ ಯಾರ ಕುರಿತು ಹೇಳುತ್ತೆ ಅಂದ್ರೆ, ಅದು ಅತ್ತಿಮಬ್ಬೆಯ ಕುರಿತು ಹೇಳ್ತಕ್ಕಂತಹದ್ದು. ಯಾರ ಕಾಲದಲ್ಲಿ? ಎರಡನೇ ತೈಲಪನ ಕಾಲದಲ್ಲಿ. ಮತ್ತೆ ಈ ಒಂದು ಶಾಸನದಲ್ಲಿ ಏನಪ್ಪಾ ಇದೆ ಅಂತಂದ್ರೆ, ಪೊನ್ನನ ಶಾಂತಿ ಪುರಾಣ ಇದೆಯಲ್ಲ, ನಾವು ಮುಂದೆ ಓದ್ತೇವೆ. ಆ ಕುರಿತು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪೊನ್ನನ ಶಾಂತಿ ಪುರಾಣ ಕೃತಿಯನ್ನ ಸಹಸ್ರ ಪ್ರತಿಗಳನ್ನ ಮಾಡಿಸಿ ಜನಸಾಮಾನ್ಯರಿಗೆ ಉಚಿತವಾಗಿ ದಾನ ನೀಡಿದಳು ಅಂತಂದ್ಬಿಟ್ಟು ಈ ಒಂದು ವಿಚಾರ ಈ ಒಂದು ಲಕ್ಕುಂಡಿ ಶಾಸನದಲ್ಲಿ ತಿಳಿದು ಬರುತ್ತೆ. ಅದು ಆದ್ದರಿಂದನೇ ಆಕೆಯನ್ನ ದಾನ ಚಿಂತಾಮಣಿ ಅಂತಂದ್ಬಿಟ್ಟು ಕರೆದಿರ್ತಕ್ಕಂತಹದ್ದು. ಓಕೆನಾ. ಅದಷ್ಟೇ ಅಲ್ಲದೆ ಇದರಲ್ಲಿ ನಾವು ಇನ್ನೊಂದು ಪ್ರಮುಖವಾಗಿ ಗಮನಿಸಬಹುದಾದೇನು ಅಂತಂದ್ರೆ, ರನ್ನನಿಂದ ಅಜಿತ ಪುರಾಣವನ್ನು ಕೂಡ ಈಕೆ ಬರ್ಸಿದಾಳೆ ಅಂತಂದ್ಬಿಟ್ಟು ಬರ್ಸಿ ಅದನ್ನ ಪ್ರವಚನ ಕೂಡ ಮಾಡಿಸಿದಳು ಅನ್ನುವಂಥ ಒಂದು ವಿಚಾರ ನಮಗೆ ತಿಳಿದು ಬರುತ್ತೆ. ಇದು ಲಕ್ಕುಂಡಿ ಶಾಸನದ ಒಂದು ಪ್ರಾಮುಖ್ಯತೆ ಆಗಿದೆ. ಇದು ಲಕ್ಕುಂಡಿ ಅಂತಕ್ಕಂಥ ಗದಗ ಜಿಲ್ಲೆಯ ಲಕ್ಕುಂಡಿ. ಇದರಲ್ಲಿ ಅತ್ತಿಮಬ್ಬೆಯ ಕುರಿತು ಇರತಕ್ಕಂತಹ ವಿವರಣೆ. ಇದನ್ನ ದಾನ ಚಿಂತಾಮಣಿ ಅಂತ ಕರೆದಿದ್ದಾರೆ. ಮತ್ತೆ ಪೊನ್ನನ ಶಾಂತಿ ಪುರಾಣವನ್ನ ಸಹಸ್ರ ಪ್ರತಿಯನ್ನ ಮಾಡಿಸಿ ಉಚಿತವಾಗಿ ಹಂಚಿಸಿದ್ದರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು ಲಕ್ಕುಂಡಿ ಶಾಸನದಲ್ಲಿ. ಸೊ ಇದಿಷ್ಟು ಲಕ್ಕುಂಡಿ ಶಾಸನ. ಪರೀಕ್ಷಾ ದೃಷ್ಟಿಯಿಂದ ಈ ಕುರಿತು ಕೂಡ ದಾನ ಚಿಂತಾಮಣಿಯ ಕುರಿತು ಪ್ರಶ್ನೆಗಳು ಆಗಿದ್ದಾವೆ, ಲಕ್ಕುಂಡಿ ಶಾಸನದ ಕುರಿತು ಪ್ರಶ್ನೆ ಬಂದಿದ್ದಾವೆ. ಹಾಗಾಗಿ ಆ ಕುರಿತು ನಿಮಗೆ ಗಮನ ಇರಲಿ. ಇದಾದ ನಂತರ ಇನ್ನೊಂದು ಪ್ರಮುಖವಾಗಿ ನೋಡೋದಾದ್ರೆ ದೇಕಬ್ಬೆ ಶಾಸನ ಅಂತ ಅಂದ್ಬಿಟ್ಟು ನೋಡ್ತೇವೆ. ಯಾಕಪ್ಪ ಇದು ಪ್ರಾಮುಖ್ಯತೆ ಅಂತಂದ್ರೆ, ಇದು ಇರ್ತಕ್ಕಂಥದ್ದು ಬೆಳತೂರಿನ ಬಿನಕಲಮ್ಮನ ಗುಡಿ ಬಳಿ ಇರ್ತಕ್ಕಂಥದ್ದು ಈ ಒಂದು ಶಾಸನ, ದೇಕಬ್ಬೆ ಶಾಸನ. ಇದರ ಒಂದು ಕಾಲ ಬಂದ್ಬಿಟ್ಟು ಕ್ರಿಸ್ತಶಕ 1157 ಅಂತ ಗುರುತಿಸ್ತೇವೆ. ಇದು ಮುಖ್ಯವಾಗಿ ಯಾಕಪ್ಪ ಇದರ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ, ಬಹಳ ಪ್ರಾಮುಖ್ಯತೆ ಏನಂದ್ರೆ, ಇದೊಂದು ಸತಿ ಶಾಸನ. ನಾವು ನೋಡಿದ್ವಿ, ಒಂದು ದಾನ ಶಾಸನ ನೋಡಿದ್ವಿ, ಒಂದು ವೀರ ಶಾಸನ ವೀರಗಲ್ಲನ್ನ ನೋಡಿದ್ವಿ, ಒಂದಷ್ಟು ಹೀಗೆ ಅದೇ ರೀತಿ ಈ ಒಂದು ದೇಕಬ್ಬೆ ಶಾಸನ ಅಂತಕ್ಕಂಥದ್ದು ಸತಿ ಶಾಸನ ಅಂತಕ್ಕಂಥದ್ದು. ಅಂದ್ರೆ ಸತಿ ಸಹಗಮನದ ಕುರಿತು ವಿವರಣೆಯನ್ನ ನೀಡತಕ್ಕಂತಹ ಶಾಸನ ದೇಕಬ್ಬೆ ಶಾಸನ. ಸೊ ಈ ಒಂದು ದೇಕಬ್ಬೆ ಕುರಿತಾಗಿ ಈ ಒಂದು ಶಾಸನ ಇರ್ತಕ್ಕಂಥದ್ದು. ಆಕೆ ದೇಕಬ್ಬೆ ಅಂತಕ್ಕಂಥವಳು
ತಾನು ಸತಿ ಸಹಗಮನ ಪದ್ಧತಿಯನ್ನು ಸತಿ ಸಹಗಮನಕ್ಕೆ ಒಳಗಾದಂತಹ ವಿವರಣೆಯನ್ನು ನೀಡತಕ್ಕಂತಹ ಶಾಸನ ದೇಕಬ್ಬೆ ಶಾಸನ. ಯಾಕೆಂದರೆ ಆಕೆಯ ಪತಿ ಮರಣ ಹೊಂದಿದ ನಂತರ ಅಲ್ಲಿ ಒಂದು ಸಾಲು ಇರತಕ್ಕಂಥದ್ದು. ಯಾಕೆಂದರೆ ಕರಿಕಾಲ ವೇಳ ನೆನೆಸಿದ ಕರಿಚಾಗಿಯ ನಿರಿದು ಕೊಂದನೆಂಬುದ ಮಾತಂ ಲಲಿತಾಂಗಿ ಕೇಳಿದ ರವಿಗನ ಕುಲದೀಪಕಿ ಸಾಯಲೆಂದು ಕೊಂಡಕ್ಕೆ ನಡೆದಳ್. ಅಂದರೆ ಈ ಒಂದು ಆತನ ಪತಿ ಕರಿಕಾಲನಿಂದ ಹತ್ಯೆಯಾದ ಕೊಂದನೆಂಬು ಮಾತಂ ಆ ಮಾತನ್ನ ಲಲಿತಾಂಗಿ ಕೇಳಿದೊಡನೆ ಆ ಮಾತು ಕೇಳಿದೊಡನೆ ಕುಲದೀಪಕಿ ಸಾಯಲೆಂದು ಕೊಂಡಕ್ಕೆ ನಡೆದಳ್. ಆಕೆನೂ ಕೂಡ ಸಾಯಬೇಕು ಅಂತ ಅಂದ್ಬಿಟ್ಟು ತಾನು ಕೂಡ ಸಹಗಮನಕ್ಕೆ ಚಿತೆಗೆ ಹಾರಿ ತನ್ನ ಪ್ರಾಣವನ್ನು ಅರ್ಪಿಸಿದಳು ಅಂತಕ್ಕಂತಹ ಒಂದು ವಿವರಣೆಯನ್ನ ನೀಡುವಂತಹ ಶಾಸನ ಆಗಿದೆ ಇದು ದೇಕಬ್ಬೆ ಶಾಸನ. ನಿಮಗೆ ಪ್ರಶ್ನೆ, ಸತಿ ಶಾಸನವನ್ನ ಅಥವಾ ಸತಿ ಸಹಗಮನದ ಕುರಿತು ಇರತಕ್ಕಂತಹ ಶಾಸನ ಯಾವುದು ಅಂತ ಬಂದರೆ ಅದು ದೇಕಬ್ಬೆ ಶಾಸನ ಆಗಿದೆ. ಇದಾದ ನಂತರ ಇನ್ನೊಂದು ಪ್ರಮುಖವಾದಂತಹ ಯಾಕೆ ಅಂತಂದರೆ ಇದು ಜೂರಾ ಶಾಸನ ಅಂತಂದ್ಬಿಟ್ಟು, ಅಂದರೆ ಕನ್ನಡ ನಾಡಿನ ಅಂದರೆ ಹೊರನಾಡಿನಲ್ಲಿ ದೊರೆತಿರ್ತಕ್ಕಂತಹ ಒಂದು ಅಪೂರ್ವವಾದಂತಹ ಕನ್ನಡದ ಶಾಸನ ಅಂತಂದರೆ ಇದು ಆಗಿರ್ತಾರೆ. ಇದು ಯಾರ ಕಾಲ ಅಂದರೆ 3ನೇ ಕೃಷ್ಣನ ಕಾಲದಲ್ಲಿ ರಚನೆ ಆಗಿರ್ತಕ್ಕಂತಹ ಶಾಸನ, ಆತನ ಕುರಿತು ವಿವರಣೆಯನ್ನು ನೀಡತಕ್ಕಂತಹದ್ದು. ಇದು ಎಲ್ಲಿ ಲಭ್ಯವಾಗಿದೆ ಅಂದರೆ ಮಧ್ಯಪ್ರದೇಶದ ಜಬ್ಬಲ್ಪುರ ಗ್ರಾಮದಲ್ಲಿ ದೊರೆತಂತಹ ಈ ಒಂದು ಕನ್ನಡ ಶಾಸನ ಇದು. ಅದು ಮುಖ್ಯ. ಮಧ್ಯಪ್ರದೇಶದ ಜಬ್ಬಲ್ಪುರ ಗ್ರಾಮದಲ್ಲಿ ದೊರೆತಿರ್ತಕ್ಕಂತಹ ಕನ್ನಡ ಶಾಸನ. ಇದರ ಕಾಲ ಸುಮಾರು 947 ಆಗಿದೆ. ನಾನು ಹೇಳಿದೆ ಇದರ ಪ್ರಾಮುಖ್ಯತೆ ಏನು, ಹೊರನಾಡಿನಲ್ಲಿ ಅಂದರೆ ಕನ್ನಡ ನಾಡಿನ ಬಿಟ್ಟು ಹೊರಗಡೆ ಲಭ್ಯವಾಗಿರ್ತಕ್ಕಂತಹ ಒಂದು ಶಾಸನ ಯಾವುದು ಅಂತ ಕೇಳಿದ್ರೆ ನಿಮಗೆ ಅದು 3ನೇ ಕೃಷ್ಣನ ಕಾಲದಲ್ಲಿ ರಚನೆಯಾಗಿರ್ತಕ್ಕಂತಹ ಜೂರಾ ಶಾಸನ ಅಂತಕ್ಕಂತಹದ್ದು. ನಿಮಗೆ ಆ ರೀತಿಯ ಪ್ರಶ್ನೆ ಬರಬಹುದು. ಅದು ಉತ್ತರ ಭಾರತದ ವಿಜಯದ ಕುರಿತು, ಆತನ ವ್ಯಕ್ತಿತ್ವದ ಕುರಿತು, ರಾಷ್ಟ್ರಕೂಟ ರಾಜನಾದಂತಹ 3ನೇ ಕೃಷ್ಣನ ಕುರಿತು ರಚನೆಯಾಗಿರ್ತಕ್ಕಂತಹ ಶಾಸನ. ಆತನ ಒಂದು ಉತ್ತರ ಭಾರತದ ದಿಗ್ವಿಜಯಗಳ ಬಗ್ಗೆ ತಿಳಿಸ್ತಕ್ಕಂತಹದ್ದು. ಹಾಗಾಗಿ ಮತ್ತೆ ಇದು ಮುಖ್ಯವಾಗಿ ಹೊರನಾಡಿನಲ್ಲಿ ಅಂದರೆ ಕನ್ನಡ ನಾಡಿನ ಬಿಟ್ಟು ಹೊರಗಡೆ ಲಭ್ಯವಾಗಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಕನ್ನಡ ಶಾಸನ ಆಗಿದೆ. ಸೊ ಹಾಗಿದ್ರೆ ಅಲ್ಲಿ ನಾವು ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯಲ್ಲಿ ಕುರ್ಕ್ಯಾಲಂ ಶಾಸನ ನೋಡಿದ್ವಲ್ಲ ಸಾರ್ ಅಂತಂದರೆ ಅದು 3 ಭಾಷೆನಲ್ಲಿ ನೋಡಿ, ಅದು ಕೂಡ ಒಂದು ಬಹಳ ಮುಖ್ಯ. ಕುರ್ಕ್ಯಾಲಂ ಶಾಸನ 3 ಭಾಷೆಗಳಲ್ಲಿದೆ, ಕನ್ನಡ ಮತ್ತು ತೆಲುಗು, ಸಂಸ್ಕೃತ 3 ಭಾಷೆನಲ್ಲಿ ಇರ್ತಕ್ಕಂತಹ ಶಾಸನ ಅದು ಆಗ್ಬೋದ್ರಾ. ಬಟ್ ಇದು ಜೂರಾ ಶಾಸನ ಅಂತಕ್ಕಂತಹದ್ದು ಮಧ್ಯಪ್ರದೇಶದಲ್ಲಿ ಕನ್ನಡ ಶಾಸನ ಇದು. ಓಕೆನಾ, ಇದು ಕನ್ನಡ ಶಾಸನ, 3ನೇ ಕೃಷ್ಣನ ಕುರಿತು ಇರತಕ್ಕಂತಹ ಶಾಸನ. ಸೊ ಇಲ್ಲಿಗೆ ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರತಕ್ಕಂತಹ ಪ್ರಮುಖವಾದಂತಹ ಪ್ರಶ್ನೆಗಳು, ಪ್ರಮುಖವಾದಂತಹ ಸಾಹಿತ್ಯ ಚರಿತ್ರೆಯ ಕುರಿತು ಇರತಕ್ಕಂತಹ ಆಧಾರಗಳು ಅಂತಂದರೆ ಸಾಹಿತ್ಯ ಚರಿತ್ರೆಯನ್ನು ಕುರಿತಂತಹ ನಾವು ಅದಕ್ಕೆ ಇರತಕ್ಕಂತಹ ಆಧಾರಗಳು ಯಾವುದು, ಅದರ ವಿಭಾಗ ಕ್ರಮಗಳು ಯಾವುದು, ಮತ್ತು ಅವುಗಳಲ್ಲಿ ಮುಖ್ಯವಾಗತಕ್ಕಂತಹ ಶಾಸನಗಳನ್ನು ಕುರಿತು ನಾವು ತಿಳ್ಕೊಳ್ತಾ ಬಂದ್ವಿ. ಅದರಲ್ಲಿ ನಾವು ಬಹಳ ಮುಖ್ಯವಾಗಿ ನಾವು ಯಾವುದು ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ, ತಮಟಕಲ್ಲು ಶಾಸನ, ಗಂಗಾಧರಂ ಶಾಸನ, ಐಹೊಳೆ ಶಾಸನ, ಲಕ್ಕುಂಡಿ ಶಾಸನ, ಬೆಳತೂರಿನ ದೇಕಬ್ಬೆ ಶಾಸನ ಅಂತಲೇ ಕರಿತೇವೆ ಅದು, ಮತ್ತು ಶ್ರವಣಬೆಳಗೊಳ ಶಾಸನ ಕುರಿತು ನಾವು ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಜೂರಾ ಶಾಸನ ಮತ್ತು ಜೂರಾ ಶಾಸನ ಕುರಿತು ನಾವು ತಿಳ್ಕೊಂಡಿದ್ದೇವೆ. ಇದಿಷ್ಟು ಕೂಡ ಪರೀಕ್ಷಾ ದೃಷ್ಟಿಯಿಂದ ಖಂಡಿತವಾಗಿ ಬಹಳ ಮುಖ್ಯವಾಗುತ್ತೆ. ಈ ಒಂದು 30-40 ನಿಮಿಷಗಳ ವಿಡಿಯೋದಲ್ಲಿ ನಿಮಗೆ ಕನಿಷ್ಠ 3ರಿಂದ 4 ಅಂಕಗಳು ಕಟ್ಟಿಟ್ಟ ಬುತ್ತಿ, ಖಂಡಿತವಾಗಿ ಇದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನಿಮಗೆ ಈ ಒಂದು ವಿಡಿಯೋ ಮತ್ತು ಈ ಒಂದು ಕನ್ನಡ ಸಾಹಿತ್ಯದ ಚರಿತ್ರೆಯ ಒಂದು ಸರಣಿ ಇನ್ನು ಮುಂದೆ ಹೀಗೆ ಇದು ಕಂಟಿನ್ಯೂ ಆಗತ್ತೆ. ಇದಕ್ಕೆ ನನಗೆ ನಿಮ್ಮ ಕಡೆಯಿಂದ ಬೇಕಾಗಿರ್ತಕ್ಕಂಥದ್ದು ಒಂದು ಲೈಕು ಮತ್ತು ಒಂದು ಶೇರು ಮತ್ತು ಇದರ ಕುರಿತು ನಿಮ್ಮ ಅಭಿಪ್ರಾಯ. ನೀವು ಈ ಒಂದು ತರಗತಿಯ ಕುರಿತು, ಈ ಒಂದು ವಿಡಿಯೋ ಕುರಿತು ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಕೊಡಿ. ಮತ್ತು ನಿಮಗೆ ಇನ್ನೂ ಬೇರೆ ಬೇರೆ ಯಾವ ರೀತಿಯ ಅಥವಾ ಯಾವ ತರಗತಿಗಳು, ಯಾವ ವಿಚಾರದ ಕುರಿತು ವಿವರಣೆ ಬೇಕು ಅಂತಕ್ಕಂಥದ್ದು ನಿಮಗೆ ನಿಮ್ಮ ಒಂದು ಕಮೆಂಟ್ಸ್ನಲ್ಲಿ ತಿಳಿಸ್ತಾ ಹೋಗಿ. ಅದು ನನಗೂ ಕೂಡ ನನ್ನ ಯಾವ ರೀತಿಯ ಒಂದು ವಿಡಿಯೋಗಳನ್ನು ಮಾಡಬೇಕು ಅಥವಾ ಯಾವ ವಿಚಾರಗಳನ್ನು ನಿಮಗೆ ತಲುಪಿಸ್ಬೇಕು ಅಂತಕ್ಕಂತಹ ಒಂದು ಅಂಶ ನನಗೆ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಆದಷ್ಟು ಹೆಚ್ಚು ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಸುಮಾರು 40,000 ಜನಕ್ಕೆ ನಮ್ಮ ಚಾನಲ್ ರೀಚ್ ಆಗಿದೆ.
ರೀಚ್ ಆಗಿರ್ತಕ್ಕಂಥದ್ದು ಸುಮಾರು 40,000 ಜನ. ಆದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥವರು ಕಡಿಮೆ. ಆದರೂ ಕೂಡ ಕೇವಲ 10-15 ದಿವಸಗಳಲ್ಲಿ ನಾವು ಶತಕವನ್ನು ಬಾರಿಸಿದ್ದೇವೆ. 100% ಹೆಚ್ಚು ಸಬ್ಸ್ಕ್ರಿಪ್ಷನ್ನ ನೀವೆಲ್ಲರೂ ಕೂಡ ನೀಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಆ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೇನೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಹಲವಾರು ಈ ಒಂದು ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು PU ವಿದ್ಯಾರ್ಥಿಗಳು ಮತ್ತು ಪದವಿ ವಿದ್ಯಾರ್ಥಿಗಳು ಕೂಡ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ಅವರ ಒಂದು ಪಠ್ಯಕ್ರಮದಲ್ಲೂ ಕೂಡ ಈ ಎಲ್ಲ ವಿಚಾರಗಳು ಕೂಡ ಬಂದಿರುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅಂತೂ ಬಹಳ ಮುಖ್ಯ. ಮತ್ತು NET ಸ್ಲೆಟ್ ಪರೀಕ್ಷೆಗಳು ಕೂಡ ಬಹಳ ಮುಖ್ಯವಾಗತಕ್ಕಂಥದ್ದು. ಹಾಗಾಗಿ ಮತ್ತು ಇದು ಸಾಮಾನ್ಯ ಜ್ಞಾನಕ್ಕೂ ಕೂಡ ನಿಮಗೆ ಉಪಯೋಗ ಆಗುತ್ತೆ. ಅದು ಬಹಳ ಮುಖ್ಯ. ಸಾಮಾನ್ಯ ಜ್ಞಾನ ವಿಚಾರಕ್ಕೂ ಕೂಡ ಇದು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಮತ್ತು ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ನನ್ನ ಈ ಒಂದು ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯ ಸರಣಿಯ ಮೊದಲನೆಯ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಹಾಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು, ವಂದನೆಗಳು.